ವಿದ್ಯಾರ್ಥಿಗಳ ಇಂದಿನ ಅವಧಿಯಲ್ಲಿ ಭೂಕಂಪಗಳಿಗೆ ಕಾರಣಗಳೇನು ಅನ್ನುವ ವಿಷಯದ ಮೇಲೆ ವಿವರಣೆಯನ್ನು ಮಾಡೋಣ. ಈ ಹಿಂದೆ ಆಗಲೇ ಹೇಳಿದೆ, ಭೂಕಂಪ ಅಂದರೆ ಏನು, ಭೂಕಂಪ ಉತ್ಪತ್ತಿ ಯಾವ ರೀತಿ ಆಗ್ತದೆ ಅಂತೇಳಿ. ಅದು ಭೂಗರ್ಭದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಅದನ್ನೇ ಎಂಡೋಜೆನಿಕ್ ಫೋರ್ಸ್ ಅಥವಾ ಅಂತರ್ಜನಿತ ಅಂದರೆ ಭೂಮಿಯ ಒಳಗಡೆ ನಡೆಯುವಂತಹ ಕಾರ್ಯಾಚರಣೆ ಅಂತ ಹೇಳಿದ್ವಿ. ಹಾಗಾದರೆ ಆ ಭೂಮಿಯ ಒಳಗಡೆ ಕಾರ್ಯಾಚರಣೆ ನಡೆದಾಗ ಅಲ್ಲಿ ಒತ್ತಡ ಉಂಟಾಗುತ್ತದೆ. ಆ ಒತ್ತಡವು ಅತ್ಯಧಿಕವಾದಾಗ ಬಿಡುಗಡೆ ಹೊಂದುತ್ತದೆ. ಬಿಡುಗಡೆ ಹೊಂದಿ ಅಲೆಗಳ ರೂಪದೊಳಗೆ ಬಂದು ಭೂಕವಚಕ್ಕೆ ಅಪ್ಪಳಿಸ್ತದೆ. ಅಲ್ಲಿ ಭೂಮಿ ನಡುಗುತ್ತದೆ. ಇದು ಭೂಕಂಪ. ಹಾಗಾದರೆ ಆ ಒತ್ತಡ ಉಂಟಾಗಲಿಕ್ಕೆ ಮತ್ತು ಭೂಕವಚ ನಡುಗಲಿಕ್ಕೆ ಕಾರಣಗಳು ಏನು ಅನ್ನೋದರ ಬಗ್ಗೆ ಇಲ್ಲಿ ವಿವರಣೆಯನ್ನು ನೋಡೋಣ. ಭೂಕಂಪಗಳಿಗೆ ಕಾರಣಗಳನ್ನ ಅಂದರೆ ಭೂಕಂಪಗಳು ಯಾಕೆ ಸಂಭವಿಸ್ತವೆ ಅನ್ನೋದನ್ನ ಆದಿ ಕಾಲದಿಂದಲೂ ಅತ್ಯಂತ ಕುತೂಹಲದಿಂದ ನೋಡ್ತಾ ಬರಲಾಗಿದೆ. ಯಾಕೆ ಭೂಮಿ ಕಂಪಿಸ್ತದೆ ಅಂತೇಳಿ. ಅದು ಇವತ್ತಿಗೂ ಸಹಿತ ವಿಜ್ಞಾನ ತಂತ್ರಜ್ಞಾನ ಇಷ್ಟು ಅಭಿವೃದ್ಧಿ ಹೊಂದಿ ಮಾನವ ಚಂದ್ರಲೋಕದ ಮೇಲೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವಷ್ಟು ಪ್ರಗತಿ ಹೊಂದಿದ್ದರೂ ಸಹಿತ ಈ ಭೂಕಂಪಗಳು ಸಂಭವಿಸಲಿಕ್ಕೆ ನಿಖರವಾದ ಕಾರಣಗಳನ್ನು ಹೇಳಲಿಕ್ಕೆ ಇಂದಿಗೂ ಸಾಧ್ಯವಾಗಿಲ್ಲ. ಹಾಗಾಗಿ ಆ ಭೂಕಂಪ ಇನ್ನೂ ನಿಗೂಢವಾಗಿಯೇ ಉಳಿದಿದೆ ಅಂತ ಹೇಳ್ತೇವೆ. ಯಾಕಂತಂದ್ರೆ ಅದು ಭೂಮಿಯ ಅಂತರಾಳದಲ್ಲಿ ನಡೆಯುವಂತಹ ಪ್ರಕ್ರಿಯೆ. ನಾವು ಅಲ್ಲಿ ಇಳಿದು ಹೋಗಿ ನೋಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಆ ಕಾರಣಗಳನ್ನ ಅನೇಕ ವಿಜ್ಞಾನಿಗಳು ತಮ್ಮ ತಮ್ಮ ಅಧ್ಯಯನದ ಅನುಭವಗಳ ಮೂಲಕ ಅನ್ವೇಷಣೆಗಳ ಮೂಲಕ ಕಾರಣಗಳನ್ನು ನೀಡ್ತಾರೆ. ಹಂಗಂತೇಳಿ ಆ ಎಲ್ಲ ಕಾರಣಗಳು ಸಂಪೂರ್ಣ ನಿಜ ಅಂತ ಹೇಳುವಂಗಿಲ್ಲ, ಸುಳ್ಳು ಅನ್ನುವಂಗಿಲ್ಲ. ಆದರೆ ಅವುಗಳೇನು ಮಾಡ್ತವೆ, ಆ ಅಧ್ಯಯನದ ಬಗ್ಗೆ ಕುತೂಹಲವನ್ನು ಕೆರಳಿಸ್ತವೆ. ಯಾಕೆ ಭೂಕಂಪಗಳು ಸಂಭವಿಸ್ತವೆ ಅಂತೇಳಿ. ಹಿಂದಿನ ಕಾಲದಲ್ಲಿ ಈ ಕಾರಣಗಳನ್ನು ಹೇಳ್ತಿದ್ರು, ಈಗ ನಾವು ಕಾರಣಗಳನ್ನು ಹೇಳ್ತೇವೆ. ಹಿಂದೆ ಹೆಚ್ಚಿನ ಪ್ರಮಾಣದೊಳಗ ಭೂಕಂಪಗಳಿಗೆ ಕಾರಣಗಳು ಏನಪ್ಪಾ ಅಂದ್ರೆ ಧಾರ್ಮಿಕ ತಳಹದಿಯ ಮೇಲೆ ಕಾರಣವನ್ನು ನೀಡ್ತಿದ್ರು. ಅಂದ್ರೆ ಧರ್ಮವನ್ನು ಆಧರಿಸಿ ಭೂಕಂಪಗಳಿಗೆ ಕಾರಣ ಹೇಳ್ತಿದ್ರು. ಈ ನಾವು ಹಿಂದೂ ಧರ್ಮದ ಪ್ರಕಾರ ನಾವು ನೋಡ್ತೇವೆ ಇವತ್ತಿಗೂ ನರಕ ಸ್ವರ್ಗ ಅಂತೇಳಿ. ಪಾಪ ಮಾಡಿದರೆ ಭೂಮಿ ಮೇಲೆ ಕರ್ಮಾದಿಗಳು ಅಧಿಕವಾದರೆ ಭೂಮಿ ಬಾಯಿ ಬಿಡ್ತದೆ, ಭೂತಾಯಿ ನುಂಗುತ್ತಾಳೆ ಅನ್ನುವಂಥ ಒಂದು ಕಲ್ಪನೆ ಕಂಡು ಬರ್ತದೆ. ಭೂಮಿ ಮೇಲೆ ಪಾಪ ಹೆಚ್ಚಿಗೆ ಆಗಿಬಿಡ್ತಪ್ಪ ಅಂದ್ರೆ ಭೂಮಿ ಕಂಪಿಸ್ತದೆ. ಪಾಪ ಮಾಡಿದವರು ಸತ್ತು ಹೋಗಿಬಿಡ್ತಾರೆ, ಪಾಪ ಮಾಡಿದ್ರೆ ಭೂಮಿ ಒಳಗಡೆ ಒಗಿದು ಹೋಗ್ತಾರೆ, ಪುಣ್ಯ ಮಾಡಿದ್ರೆ ಉಳಿತಾರೆ ಅನ್ನುವಂಥ ಒಂದು ಕಲ್ಪನೆಗಳನ್ನು ನಾವು ಕಾಣ್ತೇವೆ. ಅಂದ್ರೆ ಧಾರ್ಮಿಕ ನಂಬಿಕೆಗಳು ಫಲವಾಗಿದ್ದವು. ಆದರೆ ಅವೆಲ್ಲ ಈಗ ಕ್ರಮೇಣ ಕಡಿಮೆಯಾಗಿವೆ. ವಿಜ್ಞಾನ ತಂತ್ರಜ್ಞಾನದ ಪ್ರಗತಿಯೊಂದಿಗೆ ವೈಜ್ಞಾನಿಕ ಕಾರಣವನ್ನು ಇಂದು ನೀಡಲಾಗ್ತದೆ. ಹಾಗಾದ್ರೆ ಭೂಕಂಪಗಳು ಸಂಭವಿಸಲಿಕ್ಕೆ ಅಂತ ಪ್ರಮುಖ ವೈಜ್ಞಾನಿಕ ಕಾರಣಗಳು ಯಾವುದಂದ್ರೆ 5 ಕಾರಣಗಳನ್ನ ವಿಜ್ಞಾನಿಗಳು ನೀಡ್ತಾರೆ. ಒಂದನೆಯ ಕಾರಣ ಭೂ ಮೇಲ್ಮೈ ಕಾರಣಗಳು. ಭೂ ಮೇಲ್ಮೈ ಕಾರಣಗಳು ಅಂತೇಳಿ. ಆದ್ರೆ ಭೂ ಮೇಲ್ಮೈ ಕಾರಣಗಳಂತಂದ್ರೆ ಏನು? ಭೂಮಿಯ ಮೇಲೆ ಘಟಿಸುವಂತಹ ಘಟನಾವಳಿಗಳು, ಭೂಮಿಯ ಮೇಲೆ ಸಂಭವಿಸುವಂತ ಕೆಲವೊಂದು ಆಗು ಹೋಗುಗಳಿಂದ ಭೂಮಿ ನಡುಗುತ್ತದೆ. ಅದನ್ನ ಭೂ ಮೇಲ್ಮೈ ಕಾರಣಗಳನ್ನು ಕರಿತೇವೆ. ಅದರ ವ್ಯಾಖ್ಯೆ ಏನಪ್ಪಾ ಅಂತಂದ್ರೆ ಭೂಮಿಯ ಮೇಲೆ ಸಂಭವಿಸುವ ಭೂಕುಸಿತ, ಭೂಪಾತ, ಹಿಮಪಾತ, ಬೃಹತ್ ಬಂಡೆಗಳ ಜಾರುವಿಕೆ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಇವುಗಳಿಂದ ಭೂಮಿ ಕಂಪಿಸಿದರೆ ಅದನ್ನು ಭೂ ಮೇಲ್ಮೈ ಕಾರಣಗಳನ್ನು ನಾವು ಹೇಳ್ತೇವೆ. ಭೂಮಿ ಮೇಲೆ ಕಂಡು ಬರುವಂತ ಕಾರಣಗಳು. ಹಾಗಾದ್ರೆ ಯಾವ ರೀತಿ ಅಂತಂದ್ರೆ ಭೂಮಿಯ ಮೇಲೆ ವಿವಿಧ ಸ್ವರೂಪಗಳು ಕಂಡು ಬರ್ತವೆ. ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು, ಕಣಿವೆಗಳು, ತಗ್ಗುಗಳು, ಮೈದಾನಗಳು ಮೊದಲಾದ ಅಂಶಗಳಿರ್ತವೆ. ಹತ್ತಲ್ಲಿ ಏನಾಗುತ್ತೆ, ಆ ಬೇರೆ ಬೇರೆ ಲಕ್ಷಣವನ್ನು ಹೊಂದಿರುವಂತಹ ಸ್ವರೂಪಗಳು ಒಂದೇ ರೀತಿ ಇರೋದಿಲ್ಲ, ನಿರಂತರವಾಗಿ ಮಾರ್ಪಾಡು ಹೊಂದುತ್ತಾ ಇರ್ತವೆ. ಸಾಮಾನ್ಯವಾಗಿ ನಾವು ಪರ್ವತ ಪ್ರದೇಶಗಳನ್ನು ನೋಡಿದರೆ, ಉನ್ನತ ಪ್ರದೇಶಗಳನ್ನು ನೋಡಿದರೆ ಅಲ್ಲಿ ಹೆಚ್ಚು ಮಾರ್ಪಾಡುಗಳು ಕಂಡು ಬರ್ತವೆ. ಅವು ಉನ್ನತ ಪ್ರದೇಶಗಳು ಏನಾಗುತ್ತೆ, ಪರ್ವತ ಶಿಖರಗಳಲ್ಲಿ ಕೆಲವೊಮ್ಮೆ
ಇರೋದ್ರಿಂದ ಇರಬಹುದು, ಅಥವಾ ಭೂಮಿ ಮೇಲೆ ಒತ್ತಡ ಅಧಿಕವಾಗಿ ಇರಬಹುದು. ಭೂಮಿ ಕುಸಿತದೆ. ಭೂಮಿ ಕುಸಿದಾಗ ಆ ಒಂದು ಸೀಮಿತ ಪ್ರದೇಶದಲ್ಲಿ ಕಂಪನ ಉಂಟಾಗ್ತದೆ. ಅದು ಭೂಕುಸಿತದಿಂದ ಭೂಕಂಪ ಉಂಟಾಗ್ತದೆ. ಉದಾಹರಣೆ, ಕೆಲವೊಂದು ಪ್ರದೇಶಗಳಲ್ಲಿ ಇತ್ತೀಚೆಗೆ ನಾವು ಮಡಿಕೇರಿ, ಆಮೇಲೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನೋಡಿದರೆ ಭೂಕುಸಿತ ಉಂಟಾಗ್ತದೆ. ನಿರಂತರವಾಗಿ ಮಳೆ ಅಧಿಕವಾಗಿ ನೀರು ಹೀರಿ ಭೂಮಿ ಕುಸಿದು ಬಿದ್ದು ಬಿಡುತ್ತದೆ. ಶಿಖರಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಹಿಮ ಬೀಳುತ್ತೆ. ಹಿಮ ಬಿದ್ದಾಗ ಹಿಮರಾಶಿ ನೂರಾರು ಮೀಟರ್, ಸಾವಿರಾರು ಮೀಟರ್ ಎತ್ತರವರೆಗೆ ಸಂಗ್ರಹವಾಗಿ ಎತ್ತರ ಅಧಿಕವಾದಂತೆಲ್ಲ ಅದರ ಮೇಲೆ ಒತ್ತಡ ಅಧಿಕವಾದಾಗ ಹಿಮ ಜಾರಿ ಬಿಡುತ್ತದೆ, ಅಥವಾ ಹಿಮ ಅಲ್ಲಿರುವಂತಹ ಬಂಡೆಗಳ ಜೊತೆಗೆ ಕೆಳಕ್ಕೆ ಕುಸಿದು ಬಿದ್ದು ಬಿಡುತ್ತದೆ. ನಂತರ ಶಿಖರಗಳಲ್ಲಿ ಅತ್ಯಂತ ಉನ್ನತ ಸ್ಥಳಗಳಲ್ಲಿ ಬೃಹತ್ ಬಂಡೆಗಳಿರ್ತವೆ. ಆ ಬಂಡೆಗಳು ಕೆಲವೊಮ್ಮೆ ಆಯ ತಪ್ಪಿ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲಿಂದ ಒಮ್ಮೆಲೆ ಕೆಳಗ ಬಂದು ಬಿದ್ದು ಬಿಡ್ತವೆ. ಬಂದು ಬಿದ್ದು ಅಲ್ಲಿ ಅಪ್ಪಳಿಸಿದಾಗ ಭೂಮಿ ನಡುಗುತ್ತದೆ. ಅದೇ ರೀತಿ ಕಾಡು ಪ್ರಾಣಿಗಳು, ವನ್ಯಜೀವಿಗಳು, ಹುಲಿ, ಸಿಂಹ, ಕರಡಿ, ಚಿರತೆ ಇಂತಹ ಒಂದು ಬೃಹತ್ ಗಾತ್ರದ ಪ್ರಾಣಿಗಳು ತಮ್ಮ ವಾಸಕ್ಕಾಗಿ ಅಂತರ್ಗುಹೆಗಳನ್ನು ತೋಡಿರ್ತವೆ. ಆ ಗುಹೆಗಳು ಒಳಗಡೆ ಬೃಹತ್ ಪ್ರಮಾಣವಿರ್ತವೆ. ಅವು ಸಾಮೂಹಿಕವಾಗಿ ಒಳಗಡೆ ಗುಹೆ ತೋಡಿಕೊಂಡು ವಿಶಾಲವಾದ ಗುಹೆಗಳೊಳಗೆ ವಾಸ ಮಾಡ್ತಾ ಇರ್ತವೆ. ಅಂದ್ರೆ ಆ ಪ್ರಾಣಿಗಳ ಚಟುವಟಿಕೆಯಿಂದ ಆ ಭೂಮಿ ಒಳಗಡೆ ಅಂತರ್ಗುಹೆಗಳು ನಿರ್ಮಾಣವಾಗಿರ್ತವೆ. ಒಂದು ಅಂಶ. ಇನ್ನೊಂದು ಅಂಶ, ಕೆಲವೊಂದು ಪ್ರದೇಶಗಳಲ್ಲಿ ಮೇಲ್ಮೈಯಲ್ಲಿ ಗಟ್ಟಿಯಾದ ಶಿಲೆಗಳಿರ್ತವೆ, ಶಿಲಾಸ್ತರ ಇರ್ತದೆ, ಕೆಳಗಡೆ ಸುಣ್ಣದ ಸ್ತರ ಇರ್ತದೆ. ಆ ಗಟ್ಟಿಯಾದ ಶಿಲೆಗಳಲ್ಲಿರುವ ಸೀಳುಗಳ ಮೂಲಕ ನೀರು ಒಳಗೆ ಸೇರಿ ಅಲ್ಲಿರುವಂತಹ ಒಳಭಾಗದ ಸುಣ್ಣದ ಪ್ರದೇಶವನ್ನು ಕರಗಿಸಿಬಿಡ್ತವೆ. ಕರಗಿದಾಗ ಮೇಲ್ಭಾಗದೊಳಗ ಗುಹೆಗಳು ಹಾಗೆ ಇರ್ತವೆ, ಮೇಲ್ಛಾವಣಿ ಇರುತ್ತ, ಒಳಭಾಗದೊಳಗ ಎಲ್ಲ ಖಾಲಿಯಾಗಿ ಬಿಟ್ಟಿರ್ತದೆ. ಅಂತರ್ಗುಹೆಗಳು ನಿರ್ಮಾಣವಾಗಿರ್ತವೆ. ಈ ರೂಮ್ ಮೇಲೆ ಮಾಡಿ ಕೆರೆ ಸಹಿತ ಹಿಂಗ ಮೇಲ್ಭಾಗದೊಳಗ ಗಟ್ಟಿಯಾದ ಶಿಲಾಸ್ತರ ಇರ್ತವೆ. ಒಳಗಿರುವಂತ ಎಲ್ಲಾ ಭಾಗ ಸುಣ್ಣದ ಶಿಲಾಸ್ತರ ಕರಗಿ ನೀರಾಗಿ ಹೋಗಿ ಬಿಡ್ತದೆ ದ್ರವ ರೂಪದೊಳಗ. ಹಾಗಾಗಿ ಅಲ್ಲಿ ಅಂತರ್ಗುಹೆಗಳು ನಿರ್ಮಾಣವಾಗಿರ್ತವೆ. ಅಂತಹ ಅಂತರ್ಗುಹೆಗಳ ಮೇಲೆ ಯಾವುದೇ ಒಂದು ಒತ್ತಡ ಉಂಟಾಗಿಬಿಡ್ತಪ್ಪ ಅಂದ್ರೆ ಆ ಗುಹೆಗಳ ಮೇಲ್ಛಾವಣಿ ಕುಸಿದು ಬಿದ್ದು ಬಿಡ್ತದೆ. ಈ ಮಣಿಗಳೊಳಗ ಮಡಿಗೆ ಮಣಿ ಇರ್ತಾವ, ಮಣ್ಣಿನ ಮಣಿಗಳು ಇರ್ತಾವ. ಮಳೆ ಅಧಿಕವಾದ್ರ ಗೋಡೆಗಳು, ಮಣ್ಣಿನ ಗೋಡೆ ಕುಸಿದು ಅಷ್ಟು ತೊಲಿ ಮಾಡಿ ಎಲ್ಲ ಕುಸಿದು ಬಿದ್ದು ಬಿಡ್ತದಲ್ಲ, ಆ ಟೈಪು ಅಂತರ್ಗುಹೆಗಳು ಕುಸಿದು ಬಿದ್ದು ಬಿಡ್ತವೆ. ಆ ಮೇಲ್ಛಾವಣಿ ಕುಸಿತದಿಂದಾಗಿ ಆ ಸ್ಥಳದಲ್ಲಿ ಭೂಮಿಯು ಕಂಪನಕ್ಕೆ ಈಡಾಗ್ತದೆ. ಇವು ಎಲ್ಲ ಭೂಮಿಯ ಮೇಲೆ ಕಂಡು ಬರುವಂತ ಕಾರಣ. ಇದನ್ನ ಭೂ ಮೇಲ್ಮೈ ಕಾರಣಗಳು ಅಂತೇಳಿ ಕರೆಯಲಾಗ್ತದೆ. ಹಾಗಾದ್ರೆ ಆ ಕಾರಣಗಳು ಏನಪ್ಪಾ ಅಂತಂದ್ರೆ, ಭೂ ಮೇಲ್ಮೈಯು ನಿರಂತರವಾಗಿ ಬದಲಾವಣೆ ಹೊಂದುತ್ತಾ ಇರ್ತದೆ. ಇಲ್ಲಿರುವಂತಹ ಸ್ವರೂಪಗಳು ನಿರಂತರವಾಗಿ ಮಾರ್ಪಾಡಾಗ್ತವೆ. ಅಂದರೆ ಉನ್ನತ ಪ್ರದೇಶಗಳು ಅಥವಾ ಪರ್ವತ ಶಿಖರಗಳಲ್ಲಿ ಆಗಾಗ ವಿವಿಧ ಕಾರಣಗಳಿಂದ ಭೂಕುಸಿತ ಉಂಟಾಗ್ತದೆ. ಬೃಹತ್ ಬಂಡೆಗಳು ಜಾರ್ತಾ ಇರ್ತವೆ, ಭೂಪಾತ ಉಂಟಾಗ್ತದೆ. ಉನ್ನತ ಸ್ಥಳಗಳಲ್ಲಿ, ಉನ್ನತ ಶಿಖರಗಳಲ್ಲಿ ನಿರಂತರವಾಗಿ ಹಿಮ ಬೀಳುವುದರಿಂದ, ಹಿಮಾಲಯದಂತ ಪ್ರದೇಶಗಳಲ್ಲಿ, ಧ್ರುವ ಪ್ರದೇಶಗಳಲ್ಲಿ ನಿರಂತರವಾಗಿ ಹಿಮ ಬೀಳುವುದರಿಂದ ಅಲ್ಲಿರುವಂತಹ ಶಿಖರಗಳ ಮೇಲೆ ಸಾವಿರಾರು ಮೀಟರ್ ಎತ್ತರವಾದ ಹಿಮ ಸ್ತರವು ಸಂಚಯನಗೊಳ್ಳುತ್ತದೆ. ಆ ಸ್ತರ ಅಥವಾ ಪದರಗಳು ಅಧಿಕವಾದಾಗ, ಆ ಶಿಖರದ ಮೇಲೆ ಒತ್ತಡ ಅಧಿಕವಾದಾಗ ಭೂಮಿ ಕುಸಿತಕ್ಕೀಡಾಗ್ತದೆ. ಅದನ್ನ ಹಿಮಪಾತ ಅಂತ ಕರೀತೇವೆ. ಇನ್ನ ಕಾಡು ಪ್ರಾಣಿಗಳು ವಾಸಕ್ಕಾಗಿ ಸುಣ್ಣಗಲ್ಲು ಪ್ರದೇಶಗಳು ಕರಗಿ ಭೂಮಿಯ ಒಳಗಡೆ ಅಂತರ್ಗುಹೆಗಳು ನಿರ್ಮಾಣವಾಗಿರ್ತವೆ. ಅಂತಹ ಗುಹೆಗಳ ಮೇಲ್ಛಾವಣಿಯು ಕೆಲವು ಕಾರಣಗಳಿಂದ ಕುಸಿದು ಬೀಳುವುದರಿಂದ ಆ ಪ್ರದೇಶದಲ್ಲಿ ಭೂಮಿ ಕಂಪನಕ್ಕೆ ಒಳಗಾಗ್ತದೆ. ಇಂತಹ ಅಂಶಗಳನ್ನ ಭೂ ಮೇಲ್ಮೈ ಕಾರಣಗಳನ್ನು ಕರಿತೇವೆ. ಹಾಗಾದ್ರೆ ಇಂತಹ ಕಾರಣಗಳಿಂದ ಸಂಭವಿಸುವಂತಹ ಭೂಕಂಪಗಳು ಅಷ್ಟೊಂದು ವಿನಾಶಕಾರಿ ಆಗಿರುವುದಿಲ್ಲ. ಯಾಕಿಲ್ಲಪ್ಪ ಅಂದ್ರೆ ಇವುಗಳು ಸ್ಥಳೀಯವಾಗಿರ್ತವೆ, ಸೀಮಿತ ಪ್ರದೇಶಕ್ಕೆ ಮಾತ್ರ ಸಂಬಂಧಪಟ್ಟಿರ್ತವೆ. ಈಗ ಆಗಲೇ ಹೇಳಿದಾಗ ನಮ್ಮಲ್ಲಿ ಮಡಿಕೇರಿ ಇತ್ತೀಚೆಗೆ ನಿರಂತರವಾಗಿ ಹಿಮಪಾತ ಭೂಪಾತ ಉಂಟಾಗುತ್ತೆ. ಒಮ್ಮೆ ಶಬರಿಮಲೆ ಬೆಟ್ಟದೊಳಗೆ ಅಲ್ಲಿ ಲಕ್ಷಾಂತರ ಜನಸಂದಣಿ ಸಂಕ್ರಮಣದ ಅವಧಿಯೊಳಗ ಆ ಬೆಟ್ಟದ ಮೇಲೆ ಸಂಚಯನಗೊಂಡಾಗ ಭಾರದಿಂದಾಗಿ ಆ ಭೂಮಿ ಕುಸಿದು ಬಿಡ್ತದೆ. ಅಂತ ಕಾರಣಗಳಿಂದ ಭೂಮಿ ಕುಸಿತಕ್ಕೆ ಒಳಗಾಗ್ತದೆ. ಹಾಗಾದ್ರೆ ವಿಶಾಲವಾದ ಪ್ರದೇಶಗಳ ಕೇವಲ ಅದೊಂದು ಬೆಟ್ಟಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಇನ್ನು ಹಿಮಾಲಯಕ್ಕೆ ಹೋದ್ರೆ ನಿರಂತರ ಹಿಮಪಾತ ಉಂಟಾಗ್ತದೆ. ಅಲ್ಲಿ ಜನವಸತಿ ಕಂಡು ಬರುವುದೇ ಅಪರೂಪ, ವಿರಳ. ಹಾಗಾಗಿ ಅದು ಸೀಮಿತ, ಕೇವಲ ಆ ಶಿಖರಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ.
ಇನ್ನು ಎಲ್ಲಿ ಕುಸಿತ ಅಂತಂದ್ರೆ ಎಲ್ಲಿ ಗುಹೆಗಳಿರ್ತಾವಲ್ಲ ಅವೆಲ್ಲ ನಿರ್ಜನ ಪ್ರದೇಶ ಇರ್ತವೆ ಸಾಮಾನ್ಯವಾಗಿ, ಅಲ್ಲಿ ಮಾತ್ರ ಕಂಡು ಬರ್ತದೆ. ಹಾಗಾಗಿ ಅಲ್ಲಿ ಅಪಾಯಗಳು ಸಂಭವಿಸುವುದು ಕಡಿಮೆ. ಭೂಮಿ ನಡುತ್ತದೆ, ಕಂಪನವಾಗ್ತದೆ, ಆದರೆ ಸ್ಥಳೀಯವಾಗಿರ್ತದೆ. ಅದರಿಂದ ಅಂತಹ ಒಂದು ದೊಡ್ಡ ಅಪಾಯ ಆಗುವುದಿಲ್ಲ. ಇದು ಭೂಮಿ ಮೇಲಾಯಿತು. ಇನ್ನು ಸಾಗರಗಳ ಕಡೆಗೆ, ಜಲರಾಶಿಗಳ ಕಡೆಗೆ, ಸಮುದ್ರಗಳ ಕಡೆಗೆ ಹೋದಿಪ್ಪ ಅಂತಂದ್ರೆ ಸಮುದ್ರಗಳಲ್ಲಿ ವರ್ಷದ ಕೆಲವು ಅವಧಿಗಳಲ್ಲಿ ಬೃಹದಾಕಾರದ ಅಲೆಗಳು ಮೇಲೇಳ್ತಾ ಇರ್ತವೆ. ಆ ಬೃಹದಾಕಾರದ ಅಲೆಗಳು ಮೇಲೆದ್ದು ತೀರಕ್ಕೆ ಬಂದು ಅಪ್ಪಳಿಸ್ತವೆ. ತೀರಕ್ಕೆ ಬಂದು ಅಪ್ಪಳಿಸಿದಾಗ ತೀರದಲ್ಲಿ ಒತ್ತಡ ಉಂಟಾಗ್ತದೆ. ಒತ್ತಡ ಉಂಟಾದಾಗ ನೀರಿನ ಹೊಡೆತಕ್ಕೆ, ಬೃಹದಾಕಾರದ ಅಲೆಗಳ ಹೊಡೆತಕ್ಕೆ ಅಲ್ಲಿರುವಂತಹ ಕರಾವಳಿ ಪ್ರದೇಶ ಕೆಲವೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಕಂಪನಕ್ಕೆ ಒಳಗಾಗ್ತದೆ. ಅದು ಸಣ್ಣ ಪ್ರಮಾಣ ಇದ್ದು ಸಹಿತ ಅದು ಭೂಕಂಪನೇ, ಆದರೆ ಅಪಾಯದ ಪ್ರಮಾಣ ಅತಿ ಕಡಿಮೆಯಾಗಿರ್ತದೆ. ಅದು ಕೇವಲ ಎಲ್ಲಿ ಬೃಹತ್ ಅಲೆಗಳು ಬರ್ತಾವಲ್ಲ ಅಲ್ಲಿ ಮಾತ್ರ ಸೀಮಿತವಾಗಿರ್ತದೆ. ಅಲ್ಲಿಯೂ ಸಹಿತ ಜನವಸತಿ ಕಂಡು ಬರುವುದಿಲ್ಲ. ಹಾಗಾಗಿ ಅವು ಅಪಾಯಕಾರಿ ಅಲ್ಲ ಅಂತೇವೆ. ಈ ಸಾಮಾನ್ಯವಾಗಿ ನಮ್ಮಲ್ಲಿ ಜೂನು, ಜುಲೈ, ಆಗಸ್ಟ್ ಈ 3 ತಿಂಗಳೊಳಗೆ ಅರಬ್ಬಿ ಸಮುದ್ರದ ಕರಾವಳಿಯಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ಬೃಹತ್ ಪ್ರಮಾಣದ ಅಲೆಗಳು ಬಂದು ಅಪ್ಪಳಿಸ್ತಾ ಇರ್ತವೆ. ಆಗ ಮೀನುಗಾರಿಗೆ ಮುನ್ಸೂಚನೆ ನೀಡ್ತಾರೆ, ಆ ಸಮುದ್ರಕ್ಕೆ ಇಳಿಬಾರದು ಅಂತೇಳಿ. ಅಂದ್ರೆ ಮನ್ಸೂನಿನ ಅವಧಿಯಲ್ಲಿ ಸುಮಾರು 2-3 ತಿಂಗಳ ಕಾಲ ಬೃಹತ್ ಅಲೆಗಳು ಬಂದು ತೀರಕ್ಕೆ ಅಪ್ಪಳಿಸ್ತಾ ಇರ್ತವೆ. ಅಂತಹ ಅವಧಿಗಳು ಕೆಲವೊಂದು ವಿಶಿಷ್ಟ ಕಾರಣಗಳಿಂದ ದೊಡ್ಡದಾದ ಎತ್ತರವಾದ ಅಲೆಗಳು ಅಪ್ಪಳಿಸಿದಾಗ ಆ ಕರಾವಳಿ ಪ್ರದೇಶದಲ್ಲಿ ಸಹಿತ ಸಣ್ಣ ಪ್ರಮಾಣದ ಭೂಕಂಪಗಳು ಸಂಭವಿಸ್ತವೆ. ಅವು ಎಲ್ಲವುಗಳನ್ನ ಭೂ ಮೇಲ್ಮೈ ಕಾರಣಗಳು ಅಂತ ಕರಿತೇವೆ. ಕಾರಣ ಏನಾದ್ರೆ ಭೂಮಿಯ ಮೇಲೆ ಸಂಭವಿಸುವಂತ ಕಾರಣಗಳು. ಇದು ಎರಡನೇ ಕಾರಣ. ಹಾಗೇನೆ ಭೂರಚನಾ ಕಾರಣಗಳು, ಟೆಕ್ಟಾನಿಕ್ ರೀಸನ್ಸ್ ಅಂತ ಕರಿತೇವೆ. ಅವು ಸರ್ಫೇಸ್ ರೀಸನ್ಸ್, ಇವು ಟೆಕ್ಟಾನಿಕ್ ರೀಸನ್ಸ್. ಹಾಗಾದ್ರೆ ಭೂ ಕಾರಣಗಳು ಅಂತಂದ್ರೆ ಇವು ಭೂಮಿಯ ಒಳಗಡೆ ಕಂಡು ಬರುವಂತವುಗಳು. ಭೂ ಮೇಲ್ಮೈ ಅಂತಂದ್ರೆ ಮ್ಯಾಲೆ ಅಂತ ಹೇಳಿದ್ವಿ. ಭೂರಚನಾ ಕಾರಣಗಳು ಅಂತಂದ್ರೆ ಪೃಥ್ವಿಯ ಅಂತರಾಳದಲ್ಲಿ ನಡೆಯುವಂತಹ ಅಂತರ್ಜನಿತ ಶಕ್ತಿಗಳ ಕಾರ್ಯಾಚರಣೆಯಿಂದ, ಭೂಮಿಯ ಒಳಗಡೆ ನಡೆಯುವಂತಹ ಕಾರ್ಯಾಚರಣೆಯಿಂದ ಭೂಮಿಯ ಮೇಲೆ ಭೂ ಸ್ವರೂಪಗಳು ಮಾರ್ಪಾಡಾಗ್ತವೆ. ಹಾಗಾದ್ರೆ ಹೇಗಿಪ್ಪ ಅಂತಂದ್ರೆ ಸುಮಾರು ಭೂ ಮೇಲ್ಮೈಯಿಂದ ಸುಮಾರು 8 ರಿಂದ 70 ಕಿಲೋಮೀಟರ್ ವರೆಗೆ ಆಳದಲ್ಲಿ, ಅಂದ್ರೆ ಸಾಗರಗಳ ತಳಭಾಗದಲ್ಲಿ 8 ರಿಂದ 16 ಕಿಲೋಮೀಟರ್ ಆಳ, ಪರ್ವತಗಳ ಬುಡದಲ್ಲಿ 50 ರಿಂದ 70 ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಅಲೆಗಳು ಉತ್ಪತ್ತಿಯಾಗ್ತವೆ. ಅದು ಯಾಕಪ್ಪ ಅಂತಂದ್ರೆ ಆ ಪ್ರದೇಶಗಳಲ್ಲಿ, ಅಂದ್ರೆ ಇದು ಭೂ ಮೇಲ್ಮೈ ಅಂತ ತಿಳ್ಕೊಂಡ್ರೆ ಭೂಮಿ ಮೇಲೆ ತಗ್ಗುಗಳಿರ್ತವೆ, ಇಲ್ಲಿ ನೀರು ತುಂಬಿರ್ತವೆ, ಸಾಗರಗಳು, ಇಲ್ಲಿ ಪರ್ವತಗಳಿರ್ತವೆ. ಹಾಗಾಗಿ ಇಲ್ಲಿ ಇದು ಕೆಳಗಿನ ಸ್ಥಳ, ಇಲ್ಲಿಂದ ಇಲ್ಲಿವರೆಗೆ ಇದನ್ನ ಶಿಲಾಗೋಳ ಹೇಳಬೇಕಾದ್ರೆ ಹೇಳುತ್ತೆ. ಪೃಥ್ವಿಯ ಅಂತರಾಳ ರಚನೆ ಅಂದ್ರೆ ಭೂಕವಚವು ಸಾಗರದ ತಳಗೆ ತೆಳುವಾಗಿರ್ತದೆ, ಪರ್ವತಗಳ ಕೆಳಗೆ ದಪ್ಪವಾಗಿರ್ತದೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಮತ್ತು ಇಲ್ಲಿ ಸುಮಾರು 8 ರಿಂದ 16 ಕಿಲೋಮೀಟರ್, ಇಲ್ಲಿ 50 ರಿಂದ 70 ಕಿಲೋಮೀಟರ್ ಇಲ್ಲಿ ಭೂಕಂಪದ ಅಲೆಗಳು ಸಾಮಾನ್ಯವಾಗಿ ಉತ್ಪತ್ತಿಯಾಗ್ತವೆ. ಇದು ತಗ್ಗು ಪ್ರದೇಶ, ಇದು ಎತ್ತರವಾದ ಪ್ರದೇಶ. ಅಂತರ್ಜನಿತ ಕಾರ್ಯಾಚರಣೆ ಇಲ್ಲಿ ನಡೀತದೆ. ಇಲ್ಲಿ ಅಂತರ್ಜನಿತ ಕಾರ್ಯಾಚರಣೆಗಳಿಂದಾಗಿ ಭೂಸ್ಥಾನ ಪಲ್ಲಟ ಉಂಟಾಗುತ್ತೆ. ಸ್ಥಾನ ಪಲ್ಲಟ ಅಂತಂದ್ರೆ ಭೂಸ್ತರಗಳು ಸ್ಥಾನ ಪಲ್ಲಟಗೊಳ್ತವೆ, ಸರಿದಾಡ್ತವೆ, ಬದಲಾವಣೆ ಆಗ್ತವೆ. ಭೂಕುಸಿಯ ಶಿಲಾಸ್ತರಗಳು ಮೇಲೇಳೋದು, ಕೆಳಕ್ಕೆ ಕುಸಿಯೋದು, ಪಕ್ಕಕ್ಕೆ ಸರಿಯೋದು, ಸಮಾನಾಂತರವಾಗಿ ಸರಿಯುವಂತಹ ಪ್ರಕ್ರಿಯೆ ಭೂಮಿಯ ಅಂತರಾಳದಲ್ಲಿ ಕಂಡು ಬರ್ತದೆ. ಆದರೆ ಅಂತಹ ಶಿಲಾಸ್ತರಭಂಗಗಳು ಮತ್ತು ಮಡಿಕೆಗಳಿಂದಾಗಿ ಈ ಶಿಲಾಸ್ತರಗಳೇನಾಗ ಕೆಲವೊಮ್ಮೆ ಬಾಗ್ತವೆ, ಕೆಲವೊಮ್ಮೆ ಮುರಿದು ಬೀಳುತ್ತವೆ, ಕೆಲವೊಮ್ಮೆ ಹಿಂದೆ ಮುಂದೆ ಜರುಗುತ್ತವೆ, ಕೆಲವೊಮ್ಮೆ ದೂರಕ್ಕೆ ಚಲಿಸಲ್ಪಡ್ತವೆ. ಆಗ ಭೂಕಂಪ ಉಂಟಾಗ್ತದೆ. ಯಾವ ರೀತಿ ಅಂತಂದ್ರೆ, ಈಗ ಇದ್ರ ಮೇಲೆ ಭೂಮಿ ಮೇಲ್ಮೈ ಅಂತ ತಿಳ್ಕೊಳ್ಳೋಣ. ಇವು ಕೆಳಗೆ ಶಿಲಾಸ್ತರಗಳು ಇರ್ತಾವ. ಆಂತರಿಕ ಕಾರ್ಯಾಚರಣೆಯಿಂದಾಗಿ ಇದು ಶಿಲಾಸ್ತರ ತಿಳ್ಕೊಳ್ಳಿ. ಆಂತರಿಕ ಕಾರ್ಯಾಚರಣೆ ಅಂತಂದಾಗ ಇದಕ್ಕ ಒತ್ತಡ ಉಂಟಾಗ್ತದೆ. ಅಂತರಾಳದಲ್ಲಿ ಒತ್ತಡ ಉಂಟಾಗಿ ಇದಕ್ಕೆ ಬಂದು ಅಪ್ಪಳಿಸಿ ಬಿಡ್ತಪ್ಪ ಅಂತಂದ್ರೆ, ಈ ಭಾಗಕ್ಕೆ ಒತ್ತಡ ಬಂದು ಅಪ್ಪಳಿಸಿದ್ರೆ, ಅಲೆಗಳು ಬಂದು ಅಪ್ಪಳಿಸಿದ್ರೆ ಈ ಭಾಗ ಏನಾಗುತ್ತೆ, ಮ್ಯಾಲೆದ್ದು ಬಿಡುತ್ತೆ. ಸಮತಲವಾಗಿದ್ದ ಭಾಗ ಒಂದು ಮ್ಯಾಲೆ ಇರುತ್ತೆ, ಇನ್ನೊಂದು ಕೆಳಗೆ ಕುಸಿಯುತ್ತೆ. ಹಾಗಾದ್ರೆ ಒತ್ತಡದ ಬಿಡುಗಡೆಯಿಂದಾಗಿ
ಒಂದು ಭಾಗ ಮೇಲೇಳೋದು ಒಂದು ಭಾಗ ಕುಸಿಯೋದು ಆದಾಗ ಇಲ್ಲಿ ಭೂಮಿ ಕಂಪನವಾಗ್ತದೆ. ಇದು ಶಿಲಾಸ್ತರ ಭಂಗ ಮಡಿಕೆ ಅಂತ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ಆಂತರಿಕ ಕಾರ್ಯಾಚರಣೆಯಿಂದಾಗಿ ಈ ಶಿಲಾಸ್ತರಗಳು ಒಂದು ಮೇಲೆ ಒಂದು ಕೆಳಗೆ ಕುಸಿತವೆ ಅಂತ ಹೇಳಿದ್ವಿ ನಾವು. ಮೇಲೆ ಮುಖವಾಗಿ ಕೆಳಮುಖವಾಗಿ ಕುಸಿತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಭೂಮಿ ಕಂಪನವಾಗ್ತದೆ. ಇದು ಒಂದು ಹಂತ. ಇನ್ನೊಂದು ಹಂತ, ಒಮ್ಮೊಮ್ಮೆ ಈ ಒಂದು ಸ್ತರ ಈ ಕಡೆ ಸರಿಯುತ್ತ, ಈ ಸ್ತರ ಈ ಕಡೆ ಸರಿಯುತ್ತ. ಹಂಗಾರೆ ಎರಡೂ ಪರಸ್ಪರ ಸರಿದು ಬಿಟ್ಟಪ್ಪ ಅಂದ್ರೆ ಆಗೇನಾಗುತ್ತಲ್ಲೇ ನಡುವ ಸೀಳು ನಿರ್ಮಾಣವಾಗುತ್ತೆ. ಅಲ್ಲಿ ಭೂಮಿ ಕುಸಿದು ಹೋಗಿಬಿಡ್ತದೆ. ಕುಸಿದು ಬಿದ್ದಾಗ ಅಲ್ಲಿ ಭಯಂಕರವಾಗಿರುವಂತಹ ಭೂಕಂಪ ಉಂಟಾಗ್ತದೆ. ಹಾಗಾದ್ರೆ ಒಂದು ಮೇಲೇಳಲು ಕೆಳಗೆ ಕುಸಿಯೋದು, ಇನ್ನೊಂದು ಪಕ್ಕಕ್ಕೆ ಸರಿಯೋದು. ಇನ್ನು ಕೆಲವೊಮ್ಮೆ ಏನಾಗುತ್ತಾ ಸಮಾನಾಂತರ ಈ ಶಿಲಾಸ್ತರಗಳೇನಾಗಿರ್ತವೆ, ಒಂದು ಸ್ತರ ಮುಂದಕ್ಕೆ ಹೋಗುತ್ತಾ ಇನ್ನೊಂದು ಸ್ತರ ಹಿಂದಕ್ಕೆ ಬಂದ್ಬಿಡುತ್ತೆ. ಈ ರೀತಿ ಹಿಂದೆ ಮುಂದೆ ಸೆರೆದಾಡ್ತವೆ. ಹಿಂದೆ ಮುಂದೆ ಸೆರೆದಾಡಿದಾಗ ಘರ್ಷಣೆ ಉಂಟಾಗಿ ಈ ಮಧ್ಯಭಾಗದಲ್ಲಿ ಭೂಮಿ ಕಂಪನಕ್ಕೊಳಗಾಗ್ತದೆ. ಅವ್ರು ಇವೆಲ್ಲ ಕಂಡು ಬರೋದು ಭೂಮಿಯ ಅಂತರಾಳದಲ್ಲಿ. ಹಾಗಾದ್ರೆ ಎಲ್ಲಿ ಅಂತಂದ್ರೆ ಭೂಮೇಲ್ಮೈಯಿಂದ ಸಾಗರಗಳ ಕೆಳಗೆ 8 ರಿಂದ 16 ಕಿಲೋಮೀಟರ್, ಭೂ ರಾಶಿ ಕೆಳಗೆ ಪರ್ವತಗಳ ಕೆಳಗೆ 50 ರಿಂದ 70 ಕಿಲೋಮೀಟರ್. ಅದನ್ನೇ ಏನಂದ್ರೆ ನಾವು ಪೃಥ್ವಿಯ ಅಂತರಾಳದಲ್ಲಿ ಅಂತರ್ಜನಿತ ಕಾರ್ಯಾಚರಣೆಗಳಿಂದಾಗಿ ಶಿಲಾಸ್ತರಗಳ ಮೇಲೆ ಒತ್ತಡ ಉಂಟಾಗ್ತದೆ. ಒತ್ತಡ ಉಂಟಾದಾಗ ಕೆಲವೊಮ್ಮೆ ಅಲ್ಲಿ ಸ್ತರಭಂಗ ಉಂಟಾಗ್ತದೆ. ಸ್ತರಭಂಗ ಅಂದ್ರೆ ಸ್ತರಗಳು ಮುರಿದು ಬಿದ್ದು ಬಿಡೋದು. ಒಂದು ಕೆಳಗೆ ಬಿತ್ತು, ಒಂದು ಮ್ಯಾಗೆತ್ತು, ಅಥವಾ ಇದು ಕೆಳಗೆ ಬಿತ್ತು, ಇದು ಮ್ಯಾಗೆತ್ತಿತ್ತು. ಆಗ ಅಲ್ಲಿ ಭೂಮಿ ಕಂಪನ ಕಡೆ ಆಗ್ತದೆ. ಇನ್ನು ಕೆಲವೊಮ್ಮೆ ಇದು ಈ ಕಡೆ ಸೇರ್ತದೆ, ಇದು ಈ ಕಡೆ ಸೇರ್ತದೆ, ಅಲ್ಲಿ ಭೂಮಿ ಕಂಪಿಸ್ತದೆ. ಇನ್ನು ಕೆಲವೊಮ್ಮೆ ಒಂದು ಹಿಂದೆ ಮುಂದೆ ಸಮಾನಾಂತರ ಸೇರಿದಾಗ ಅಲ್ಲಿ ಸಹಿತ ಭೂಮಿ ಕಂಪನಕ್ಕೆ ಒಳಗಾಗ್ತದೆ. ಇವೆಲ್ಲ ಭೂಮಿಯ ಒಳಗಡೆ ಕಂಡು ಬರುವಂತಹ ಕಾರಣಗಳಾಗಿವೆ. ಹಾಗಾಗಿ ಅದನ್ನ ಅಂತರ್ಜನಿತ ಅಂತ ಹೇಳ್ತೇವೆ. ಭೂಮಿಯ ಒಳಗೆ ಇರ್ತವೆ. ಈ ಕಾರಣಗಳನ್ನ ಭೂ ರಚನಾ ಕಾರಣಗಳಂತೇಳಿ ಕರೆಯಲಾಗ್ತದೆ. ಇನ್ನು ಮಡಿಕೆ ಅಂತಂದ್ರೆ ಸಮಾನಾಂತರ ಭೂ ಮೇಲ್ಮೈ ಇರ್ತದೆ. ಆಗ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಇದೊಂದು ಭೂ ಮೇಲ್ಮೈ ತಿಳ್ಕೊಂಡ್ರೆ ಈ ಪೇಪರ್ ಈ ಕಡೆಯಿಂದ ಒತ್ತಡ ಉಂಟಾಗುತ್ತಾ, ಎರಡು ಕಡೆಯಿಂದ ಹೀಗೆ ಒತ್ತಡ ಉಂಟಾಗಿಬಿಡ್ತಪ್ಪ ಅಂದ್ರೆ ಸಮತಟ್ಟಾದ ಪ್ರದೇಶ ಅಥವಾ ಮೈದಾನ ತಗ್ಗು ಪ್ರದೇಶ ಏನಾಗುತ್ತೆ, ಮೇಲೆ ಎದ್ದು ಬಿಡುತ್ತೆ. ಒಂದು ಭಾಗ ಮೇಲೆ ಇರುತ್ತೆ, ಇನ್ನೊಂದು ಭಾಗ ಕೆಳಗ, ಮತ್ತೊಂದು ಮೇಲೆ, ಮತ್ತೊಂದು ಕೆಳಗ. ಆಗ ಏನಾಗುತ್ತೆ, ಹೀಗೆ ಇದು ವಿಶಾಲವಾದ ಭಾಗ. ಇದ್ರ ಮೇಲೆ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಎರಡೂ ಬದಿಯಿಂದ ಒತ್ತಡ ಉಂಟಾಗಿಬಿಡ್ತಪ್ಪ ಅಂತಂದ್ರೆ, ಎರಡೂ ಬದಿಯಿಂದ ಒತ್ತಡದಿಂದಾಗಿ ಸಮತಟ್ಟಾದ ಸಮತಲ ಪ್ರದೇಶ ಏನಾಗುತ್ತಾ ಮೇಲ್ಮುಖವಾಗಿ ಕೆಳಮುಖವಾಗಿ ಮುದುರಿಕೊಂಡು ಬಿಡುತ್ತೆ. ಆಗ ಇದರ ಗಾತ್ರ ಕಡಿಮೆ ಆಗಿಬಿಡುತ್ತೆ, ವಿಸ್ತಾರ ಕಡಿಮೆ ಆಗಿರುತ್ತೆ. ಯಾಕಂದ್ರೆ ಇಷ್ಟು ಇದ್ದಿದ್ದು ಮಡಿಸಿಕೊಂಡು ಬಿಡುತ್ತಲ್ಲ, ಮೇಲ್ಮುಖವಾಗಿ ಕೆಳಮುಖವಾಗಿ. ಇದನ್ನು ಮಡಿಕೆ ಅಂತ ಕರಿತೇವೆ. ಹೀಗೆ ಒತ್ತಡದಿಂದ ಮಡಿಕೆ ಉಂಟಾದಾಗ ಇಲ್ಲಿ ಭೂಮಿ ಕಂಪನಕ್ಕೊಳಗಾಗ್ತದೆ. ಇವುಗಳೆಲ್ಲ ಭೂಮಿಯ ಅಂತರಾಳದಲ್ಲಿ ನಡೆಯುವ ಕ್ರಿಯೆಗಳಾಗಿರುವುದರಿಂದ ಇವುಗಳನ್ನ ಭೂರಚನಾ ಕಾರಣಗಳು ಅಂತೇಳಿ ಕರೆಯಲಾಗ್ತದೆ. ಈ ಭೂರಚನಾ ಕಾರಣ ಒಮ್ಮೆಲೆ ಹೊಸ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲಿಕ್ಕಿಲ್ಲ. PUC ಒಳಗ ನೀವು ಅವಶ್ಯ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಅದನ್ನ ಹೆಚ್ಚಿಗೆ ಓದಬೇಕಾಗುತ್ತೆ. ಅಲ್ಲೇನೋ ನೀವು ಕ್ವಶನ್ ಇತ್ತಪ್ಪ ಅಂದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಪುನಃ. ಎರಡನೇದು ಕಾರಣ ಮುಗಿಯುತ್ತದೆ. ಇನ್ನು ಮೂರನೇದು ಜ್ವಾಲಾಮುಖಿ ಕಾರಣಗಳು. ಜ್ವಾಲಾಮುಖಿ ಬಗ್ಗೆ ಡಿಟೇಲ್ ನೆಕ್ಸ್ಟ್ ಚಾಪ್ಟರ್ ಬರುತ್ತಾ, ನೀವು ಸ್ವಲ್ಪ ಮಾಹಿತಿ ಇದ್ರೆ ಸಾಕಾಗುತ್ತೆ ಸದ್ಯಕ್ಕೆ ಈ ಚಾಪ್ಟರ್ಗೆ. ಜ್ವಾಲಾಮುಖಿ ಅಂದ್ರೆ ಏನು? ಜ್ವಾಲಾಮುಖಿ ಅಂತಂದ್ರೆ ಭೂಮಿಯ ಒಳಗಡೆ ಇರುವಂತಹ ಅತಿ ಉಷ್ಣತೆಯಿಂದ ಕೂಡಿರುವಂತಹ ಪದಾರ್ಥಗಳು ಹೊರಬೀಳುವ ಕ್ರಿಯೆಗೆ ಜ್ವಾಲಾಮುಖಿ ಅಂತ ಕರೀತೇವೆ. ಶಿಲಾಪಾಕ, ಘನವಸ್ತುಗಳು, ಅನಿಲ ವಸ್ತುಗಳು ಭೂಮಿಯ ಸ್ಫೋಟನೆಯಿಂದ ಭೂಮಿಯ ಮೇಲೆ ಬಂದು ಬೀಳುವುದನ್ನ ಜ್ವಾಲಾಮುಖಿ ಸ್ಫೋಟನೆ ಅಂತ ಕರೀತೇವೆ. ಹಾಗೆ ಜ್ವಾಲಾಮುಖಿ ಸ್ಫೋಟಗೊಂಡಾಗ ಮೊದಲಿಗೆ ಅಲ್ಲಿ ಭೂಮಿ ನಡುತ್ತದೆ, ಆಮೇಲೆ ವಸ್ತುಗಳು ಬಂದು ಬಿದ್ದು ಬಿಡ್ತವೆ. ಉದಾಹರಣೆ ಅಟಮ್ ಬಾಂಬ್ ಇರ್ತಾವೆ, ಸಣ್ಣ ಅಟಮ್ ಬಾಂಬ್ ಇರ್ತಾವಲ್ಲ, ಅಟಮ್ ಬಾಂಬ್ ಹಚ್ಚಿ ಅದ್ಮೇಲೆ ಒಂದು ಏನಾದ್ರು ನಾವು ತಗಡಿಂದ ಡಬ್ ಅಥವಾ ಚಿಪ್ಪು ಏನೋ ಡಬ್ ಹಾಕಿಬಿಟ್ವಿ, ಅದು ಹಚ್ಚಿಬಿಟ್ಟಪ್ಪ ಅಂದ್ರೆ ಅದು ಅಟಮ್ ಬಾಂಬ್ ಸ್ಫೋಟಗೊಂಡು ಬಿಡುತ್ತೆ. ಸ್ಫೋಟಗೊಂಡಾಗ ಅದು ನಡುಕ ಉಂಟಾಗುತ್ತೆ, ಅದು ಮ್ಯಾಗ ಸಿಡಿದು ಬಿಡ್ತದೆ. ಆ ಸಿಡಿಯುವ ಮೊದಲಿಗೆ ಅಲ್ಲಿ ಕಂಪನವಾಗ್ತದೆ. ಅಂತಹದ್ದನ್ನ ಜ್ವಾಲಾಮುಖಿ ಕಾರಣಗಳನ್ನು ಕರೀತೇವೆ. ಹಾಗಾದ್ರೆ ಭೂಮಿಯ ಒಳಭಾಗದೊಳಗ ಅತಿ ಉಷ್ಣತೆ ಕಂಡು ಬರ್ತದೆ. ಅತಿ ಉಷ್ಣತೆಯಿಂದಾಗಿ ಶಿಲಾಪಾತ ಕಂಡು ಬರ್ತದೆ, ನೀರಾವಿ ಕಂಡು ಬರ್ತದೆ. ಆ ಶಿಲಾಪಾತ ಮತ್ತು ನೀರಾವಿಗಳು ಅವುಗಳ ಮೇಲೆ ಅಗಾಧ ಪ್ರಮಾಣವಾದ ಒತ್ತಡ ಕಂಡು ಬರ್ತದೆ. ಒತ್ತಡವಾದಾಗ ಅವು ನಿರಂತರವಾಗಿ ಮೇಲೆ ಬರಲಿಕ್ಕೆ ಹೊರಗೆ ಬೀಳಲಿಕ್ಕೆ ಪ್ರಯತ್ನ ಮಾಡ್ತವೆ. ಹಾಗಾದ್ರೆ ಈ ಇದೆಲ್ಲ ಶಿಲಾಪಾತ ಕಂಡು ಬರ್ತದೆ. ಯಾಕೆ? ಉಷ್ಣಾಂಶವು ಅಧಿಕವಾಗಿ ಶಿಲೆಗಳು ಕರಗಿ
ಪಾಕದ ರೂಪದಲ್ಲಿರ್ತವೆ ಶಿಲಾಪಾಕ. ಈ ಶಿಲಾಪಾಕದ ಮೇಲೆ ಅಪರಿಮಿತವಾದ ಒತ್ತಡ ಕಂಡು ಬರುತ್ತೆ. ಇಲ್ಲೇ ಅಂತರ್ಜಲ ಒಳಗೆ ಬಂದು ಇದಕ್ಕೆ ಸಂಪರ್ಕ ಪಡೆದಾಗ ಕಾಯಿಲು ನೀರಾವಿ ಹೊಂದಿರುತ್ತೆ. ಸಾಕಷ್ಟು ನೀರಾವಿ ಸಹಿತ ಇಲ್ಲಿರುತ್ತೆ. ಈ ನೀರಾವಿ ಮತ್ತು ಶಿಲಾಪಾಕದ ಮೇಲೆ ಒತ್ತಡ ಉಂಟಾದಾಗ ಅವು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತವೆ. ಈ ಶಿಲಾಪಾಕ ನಿರಂತರವಾಗಿ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಇಲ್ಲಿ ಕಠಿಣವಾದ ಶಿಲಾಸ್ತಳ ಇರೋದ್ರಿಂದ ಶಿಲಾಪಾಕ ಮೇಲೆ ಬರ್ತಾ ಮತ್ತೆ ಮೇಲೆ ಸ್ಫೋಟಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ಕೆಳಗ, ಮತ್ತೆ ಮೇಲೆ, ಮತ್ತೆ ಕೆಳಗ. ಈ ಹಾಲು ಕುದಿಬೇಕಾದ್ರೆ ಬುರುಗು ಬಂದು ಮ್ಯಾಲೆ ಬರ್ತಾವ, ಉದ್ರಿ ಬರ್ತದ, ಕುದ್ಕೊಂತ ನೊರೆ ಬರ್ತದಲ್ಲ, ಆ ಟೈಪ್ ಶಿಲಾಪಾಕ ಕುದ್ದು ಮ್ಯಾಲೆ ಏರ್ಕೊಂತ ಬರುತ್ತೆ. ಮ್ಯಾಲೆ ಏರ್ಕೊಂತ ಬಂದಾಗ ಭೂಕವಚದಲ್ಲಿ ಚಿಪ್ಪು ಅಂತ ಕರಿತೀವಿ ಶಿಲಾಗಳು. ಅಲ್ಲಿ ಕೆಲವೊಂದು ಕಡೆ ಸೀಳುಗಳು ಇರ್ತಾವ, ಜಾಯಿಂಟ್ಸ್ ಅಂತ ಇಂಗ್ಲಿಷ್ ಸೀಳುಗಳು ಇರ್ತಾವ. ಅಂದ್ರೆ ಅದನ್ನ ದುರ್ಬಲ ವಲಯ. ಶಿಲೆಗಳು ಮೃದುವಾಗಿರ್ತಾವ. ಆ ಸೀಳುಗಳಿರ್ತಪ್ಪ ಅಂತಂದ್ರೆ ಅದು ಎಲ್ಲೋ ಬಂದಿರೋ ಸಣ್ಣ ಸೀಳ್ತಪ್ಪ ಅಂತಂದ್ರೆ ಮೊದಲು ನೀರಾವಿ ಅನಿಲ ರೂಪವಿರ್ತತಿ, ಅದು ತಪ್ಪಿಸ್ಕೊಂಡು ಬಂದ್ಬಿಡ್ತದೆ. ನೀರಾವಿ ತಪ್ಪಿಸ್ಕೊಂಡು ಬಂದು ಅತಿ ಸೂಕ್ಷ್ಮ ಕೂದಲು ಎಷ್ಟಿರ್ಬೋದು ಆ ಒಂದು ಎಳೆಯ ಮೂಲಕ ಸೀಳಿನ ಮೂಲಕ ನೀರಾವಿ ಅನಿಲ ರೂಪ ಹೊರಗೆ ಬಿದ್ದು ಬಿಡುತ್ತೆ. ಹೊರಬಿದ್ದಾಗ ಈ ಸಣ್ಣ ಒಂದು ಮಾರ್ಗ ನಿರ್ಮಾಣವಾಗ್ತದೆ. ಹಿಂದಿನಿಂದ ಶಿಲಾಪಾಕವು ಅದೇ ಮಾರ್ಗದ ಮೂಲಕ ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದು ಅನಿಲ ರೂಪ ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊಂಡು ಬಂದ್ಬಿಡುತ್ತೆ. ನಾವಿಷ್ಟು ಒಂದು ರೂಮಿಂದು ಮನೆದು ಕಿಟಕಿ ಬಾಗಿಲು ಗ್ಲಾಸ್ ಹಾಕಿ ಎಲ್ಲ ಕ್ಲೋಸ್ ಮಾಡಿದ್ರೆ ಸಹಿತ ಯಾವುದೇ ಒಂದು ಅತಿ ಸಣ್ಣ ಕಿಂಡಿ ಸಂದಿನ ಮೂಲಕ ಅನಿಲ ಒಳಗೆ ಬರ್ತದೆ. ಅದೇ ರೀತಿ ಇಲ್ಲಿ ಅನಿಲ ಹೊರಗೆ ಬರ್ತದೆ. ಅದೇ ಮಾರ್ಗದ ಮೂಲಕ ಶಿಲಾಪಾಕ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಆದರೆ ಶಿಲಾಪಾಕವು ಗಟ್ಟಿಯಾಗಿರ್ತದೆ. ಅದು ದ್ರವರೂಪಿತ ಸಹಿತ ಜಿಗುಟಾಗಿರ್ತದೆ. ಜಿಗುಟಾಗಿರೋದ್ರಿಂದ ನೀರಿನಾಗ ಸರಳವಾಗಿ ಹೊರಬರ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಜಿಗುಟಾಗಿರೋದ್ರಿಂದ ಇಲ್ಲಿ ಮ್ಯಾಲೆ ಬರುತ್ತೆ. ಮ್ಯಾಲೆ ಬಂದು ಹೊರಬರ್ಲಿಕ್ಕೆ ಅವಕಾಶ ಕಡಿಮೆ, ಮಾರ್ಗ ಸಣ್ಣದಿರುತ್ತೆ. ಇಲ್ಲಿ ಬಂದು ಸಂಚಯನ ಸಂಗ್ರಹಗೊಂಡು ಬಿಡುತ್ತ. ಸಂಗ್ರಹಗೊಂಡಾಗ ಮತ್ತೆ ಹಿಂದಿನ ಶಿಲಾಪಾಕ ಬಂದು ಇಲ್ಲಿ ಸಂಗ್ರಹಗೊಳ್ಳುತ್ತೆ. ಇಲ್ಲಿ ಒತ್ತಡ ಅಧಿಕವಾಗಿ ಬಿಡ್ತಪ್ಪ ಅಂತಂದ್ರೆ ಅಧಿಕ ಒತ್ತಡದಿಂದ ಈ ಸಂಗ್ರಹವಾದ ಶಿಲಾಪಾಕ ಈ ದುರ್ಬಲ ವಲಯವನ್ನ ಸ್ಫೋಟಗೊಳಿಸಿಬಿಡ್ತದೆ. ನಾವು ಮಣ್ಣಿನೊಳಗೆ ಅಟಮ್ ಬಾಂಬ್ ಹುಗುದಿಟ್ಟು ಹಚ್ಚಿಬಿಟ್ಟು ಹೆಂಗೆ ಸ್ಫೋಟಗೊಳ್ಳುತ್ತ ಹಾಗೆ ಇಲ್ಲಿ ಸಂಗ್ರಹವಾದ ಶಿಲಾಪಾಕ ಇದಿರುವ ಭೂಮಿಯನ್ನು ಸ್ಫೋಟಗೊಳಿಸಿಬಿಡ್ತದೆ. ಸ್ಫೋಟಗೊಂಡಾಗಿ ಈ ಮೇಲ್ಭಾಗ ಛಿದ್ರಗೊಂಡು ಈ ಶಿಲಾಪಾಕ ಘನರೂಪ ದ್ರವರೂಪದ ವಸ್ತುಗಳು ಹೊರಬೀಳುತ್ತವೆ. ಹಾಗಾದ್ರೆ ಹೊರಬೀಳಬೇಕಾದ್ರೆ ಸ್ಫೋಟ ಉಂಟಾಗ್ತದೆ. ಸ್ಫೋಟ ಉಂಟಾದಾಗ ಈ ಸುತ್ತಲ ಪ್ರದೇಶ ಏನಾಗುತ್ತೆ, ಕಂಪನಕ್ಕೆ ಒಳಗಾಗ್ತದೆ. ಇದನ್ನ ಭೂಕಂಪಕ್ಕೆ ಒಂದು ಕಾರಣ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದು ಕಂಡು ಬರೋದು ಕೇವಲ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಮಾತ್ರ. ಹಾಗಾದ್ರೆ ಜ್ವಾಲಾಮುಖಿ ಸಂಭವಿಸೋದು ನಮ್ಗೆ ಗೊತ್ತಿದ್ದೇ ಇರುತ್ತೆ. ನಾವಲ್ಲಿ ಯಾರು ವಾಸ ಮಾಡೋದಿಲ್ಲ. ನಮ್ಮ ಹೊಲ ಗದ್ದೆ ಮನೆ ನಗರ ಹಳ್ಳಿ ಏನಿರೋದಿಲ್ಲ. ಹಾಗಾಗಿ ಅಲ್ಲಿ ಯಾವುದೇ ಬೇಕಾದಾಗ ಸ್ಫೋಟನೆ ಉಂಟಾಗಿ ಭೂಮಿ ನಡೆಯಿದ್ರು ಅವು ಕಂಪನ ಸೀಮಿತವಾಗಿರ್ತದೆ. ಎಲ್ಲಿ ಜ್ವಾಲಾಮುಖಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಇವು ಸಹಿತ ಅಪಾಯಕಾರಿ ಆಗಿರೋದಿಲ್ಲ. ಒಂದನೇದು ಅಪಾಯಕಾರಿ ಅಲ್ಲ, ಇದು ಅಪಾಯಕಾರಿ ಅಲ್ಲ. ಇದು ಎರಡನೇದು ಅತ್ಯಂತ ಭಯಾನಕ ಭೂಕಂಪವಾಗಿರ್ತದೆ. ಇನ್ನು ಮುಂದೆ ಮೂರನೇದು ಮರುಸ್ಥಿತಿ ಸ್ಥಾಪಕತ್ವ. ಅಂದ್ರೆ ಮರು ಸ್ಥಿತಿಸ್ಥಾಪಕತ್ವ ಅಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಪುನಃ ಸಮತೋಲನ ಸ್ಥಿತಿಗೆ ಬರೋದು. ಇಲಾಸ್ಟಿಸಿಟಿ ಅಂತ ಕರಿತೇವೆ. ಇಲಾಸ್ಟಿಸಿಟಿ ಅಂತೇಳಿ ಅದನ್ನೇ ಮರುಸ್ಥಿತಿ ಸ್ಥಾಪಕತ್ವ ಅಂತ ಕರಿತೇವೆ. ಹಾಗಾದ್ರೆ ಹಾಗೆ ಅಂದರೆ ಅದರಿಂದ ಭೂಮಿ ಯಾವ ರೀತಿ ಕಂಪಿಸ್ತದೆ ಅಂತೇಳಿ ಆ ಮರುಸ್ಥಿತಿ ಸ್ಥಾಪಕತ್ವ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಎಲಾಸ್ಟಿಕ್ ರೀಬೌಂಡ್ ಥಿಯರಿ ಅಂತ ಕರೆಯುತ್ತೆ. ಇಲಾಸ್ಟಿಕ್ ರೀಬೌಂಡ್ ಅಂತ ಕರಿತೇವೆ. ಮರುಸ್ಥಿತಿ ಸ್ಥಾಪಕತ್ವ ಅಂತಂದ್ರೆ ಭೂಮಿಯ ಮೇಲಿರುವಂತಹ ಉನ್ನತ ಪ್ರದೇಶಗಳು, ಎತ್ತರವಾದ ಪ್ರದೇಶಗಳು ನಿರಂತರವಾದ ಸವೆತಕ್ಕೀಡಾಗ್ತವೆ. ಎತ್ತರವಾದ ಪ್ರದೇಶ ಮಳೆಯಾಗುತ್ತ, ನೀರು ರಭಸವಾಗಿ ಹರಿಬೇಕಾದ್ರೆ ಮಳೆಗಾಲದೊಳಗ ಅಲ್ಲಿ ಕೊರಕಲುಗಳನ್ನು ನಿರ್ಮಾಣ ಮಾಡುತ್ತೆ. ಯಾಕೆ ಕೊರಕಲುಗಳ ನಿರ್ಮಾಣವಾಗ್ತವೆ? ಭೂಮಿ ಮೇಲ್ಭಾಗ ಸವೆತಕ್ಕೀಡಾಗ್ತದೆ. ಸವೆತಕ್ಕೆ ಈಡಾದಾಗ ಅಲ್ಲಿ ಕಲ್ಲು, ಶಿಲಾಚೂರು, ಮರಳು, ಉಸುಕು, ಆಮೇಲೆ ಮಣ್ಣು, ಜೇಡಿ ಕಣಗಳು, ಮಡ್ಡಿ ಕಣಗಳು, ಕೆಸರು ನಿರ್ಮಾಣವಾಗ್ತವೆ. ಅವೆಲ್ಲ ನೀರಿನ ಕೂಡ ಹರಿದು ಬರ್ತವೆ. ಗಾಳಿ ರಭಸವಾಗಿ ಬೀಸ್ತವೆ. ಗಾಳಿ ಜೊತೆಗೆ ಕಣಗಳು, ಹಳ್ಳು, ಕಲ್ಲು, ಚೂರು ಸಾಗಿ ಹೋಗಿಬಿಡ್ತವೆ. ಹಿಮ ನದಿಗಳು ಜಾರ್ತಾ ಇರ್ತವೆ. ಆ ಹಿಮ ನದಿ ಕೂಡ ಎಲ್ಲಾ ವಸ್ತುಗಳು ಹರ್ಕೊಂಡು ಬರ್ತಾ ಇರ್ತವೆ. ಹಾಗಾದ್ರೆ ಅವೆಲ್ಲ ಎತ್ತರವಾದ ಪ್ರದೇಶಗಳಿಂದ ಸವೆತಕ್ಕೀಡು ಮಾಡಿ ಕೆಳಗೆ ಬಂದು ಬಿಡ್ತವೆ. ಅದು ಯಾವ ರೀತಿ? ಎತ್ತರವಾದ ಪ್ರದೇಶಗಳು ಇಲ್ಲಿ ಮಳೆ ಆಯ್ತು ಅಂತಂದ್ರೆ ಕೆಲ ಪ್ರಮಾಣದ ನೀರು ಈ ಕಡೆ ಹೋಗುತ್ತೆ, ಕೆಲ ಪ್ರಮಾಣದ ನೀರು ಈ ಕಡೆ ಬರ್ತದೆ. ನದಿಗಳು ಅಂತ ಹೇಳ್ತೇವೆ. ಆದ್ರೆ ನದಿಗಳು ಹರಿಬೇಕಾದ್ರೆ ಸುಮ್ಮನೆ ಹರಿಯೋದಿಲ್ಲ.
ತಾವು ಮಾರ್ಗವನ್ನು ಮಾಡಿಕೊಂಡು ಹರಿಯುತ್ತವೆ. ಮಾರ್ಗ ಅಂತಂದ್ರೇನು? ಸವೆತ ಕೀಡು ಮಾಡಿ ಕಣಿವೆ ನಿರ್ಮಾಣ ಮಾಡ್ತವೆ. ಹಾಗಾದ್ರೆ ಕಣಿವೆಗಳನ್ನು ನಿರ್ಮಾಣ ಮಾಡಿದಾಗ ಈ ಭೂಭಾಗ ನಿರಂತರವಾಗಿ ಸವೆತಕ್ಕೆ ಒಳಗಾಗ್ತಾ ಇರ್ತದೆ. ಸವೆತಕ್ಕೊಳಗಾಗಿ ಇಲ್ಲಿರುವಂತಹ ಇಷ್ಟು ವಸ್ತುಗಳು ಏನಕ್ಕವ ನಿರಂತರ ಈ ನೀರಿನ ಮೂಲಕ ಹರಿದು ಬಂದು ಸಾಗಿ ಹೋಗಿ ತಗ್ಗು ಪ್ರದೇಶಗಳಲ್ಲಿ, ಸಾಗರ ಅಥವಾ ಸಮುದ್ರದ ತಗ್ಗು ಪ್ರದೇಶಗಳಲ್ಲಿ ಸಂಚಯನಗೊಳ್ಳುತ್ತವೆ. ಇಂತಹ ಕಾರ್ಯ ಭೂಮಿ ಮೇಲೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಇರ್ತದೆ. ಹಾಗಾದ್ರೆ ಈ ಸವೆತದ ಕಾರ್ಯ, ಭೂಮಿಯ ಭಾಗವು ನಿರಂತರವಾಗಿ ಸವೆತಕ್ಕೀಡಾಗುತ್ತದೆ. ಆ ಸವೆತದಿಂದ ನಿರ್ಮಾಣವಾಗಿರುವಂತಹ ಶಿಲಾದ್ರವ್ಯಗಳು ನಗ್ನೀಕರಣದ ಕರ್ತೃಗಳ ಮೂಲಕ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿಸಲ್ಪಟ್ಟವೆ ಅಂತ ಹೇಳ್ತೇವೆ. ಇದು ಎತ್ತರವಾದ ಭಾಗ. ಮಳೆಯಾದರೆ ನದಿಗಳ ಮೂಲಕ ವಸ್ತುಗಳು ಹೊರದು ಬರ್ತವೆ. ಒಂದು ವಿಶಾಲವಾದ ಪ್ರದೇಶದಲ್ಲಿ ಗಾಳಿ ಬೀಸಿದರೆ ಇಲ್ಲಿರುವಂತಹ ಕಲ್ಲು, ಹರಳು, ಅಂದ್ರೆ ಶಿಲಾಚೂರುಗಳು, ಮರಳು ಕಣಗಳು, ಜೇಡಿ ಕಣಗಳು ಗಾಳಿ ಜೊತೆಗೆ ಹಾರಿ ಹೋಗುತ್ತವೆ. ಇಲ್ಲಿ ಹಿಮ ಬೀಳ್ತಾ ಇತ್ತಪ್ಪ ಅಂತಂದ್ರೆ ಹಿಮರಾಶಿ ಕೆಳಕ್ಕೆ ಜಾರ್ತಾ ಇರ್ತವೆ. ಈ ನದಿ ಇರ್ಬೋದು, ಹಿಮ ನದಿ ಇರ್ಬೋದು, ಗಾಳಿ ಇರ್ಬೋದು, ಇವುಗಳನ್ನ ನಗ್ನೀಕರಣದ ಕರ್ತೃಗಳನ್ನು ಕರೀತಾರೆ. ಹಂಗಂದ್ರೆ ಏನು? ಭೂಮಿ ಮೇಲ್ಮೈಯನ್ನ ಸವೆತಕ್ಕೀಡು ಮಾಡುವಂತಹ ಅಂಶಗಳು ನಗ್ನೀಕರಣದ ಕರ್ತೃಗಳು, ಏಜೆಂಟ್ಸ್ ಆಫ್ ಡೆನ್ಯುಡೇಷನ್, ಏಜೆಂಟ್ಸ್ ಆಫ್ ಎರೋಷನ್ ಅಂತ ಕರೀತೇವೆ. ಹಾಗಾದ್ರೆ ಆ ಒಂದು ನದಿ, ಹಿಮ ನದಿ, ಗಾಳಿಗಳ ಮೂಲಕ ಎತ್ತರವಾದ ಸ್ಥಳಗಳು ನಿರಂತರವಾಗಿ ಸವೆತವೆ. ಸವೆತಕ್ಕೀಡಾದಂತಹ ವಸ್ತುಗಳು ನದಿಯ ಜೊತೆ, ಹಿಮ ನದಿಯ ಜೊತೆ, ಗಾಳಿಯ ಜೊತೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಿ ಬರ್ತವೆ. ಟ್ರಾನ್ಸ್ಪೋರ್ಟೇಷನ್, ಸಾಗಿ ಬರ್ತವೆ. ಹಾಗಾದ್ರೆ ನಿರಂತರವಾಗಿ ಎತ್ತರವಾದ ಪ್ರದೇಶಗಳು ಸವಿತಾ ಬರ್ತವೆ. ಅಲ್ಲಿರುವಂತಹ ವಸ್ತುಗಳು ಇವುಗಳ ಜೊತೆಗೆ ಸಾಗಿ ಬಂದು ತಗ್ಗು ಪ್ರದೇಶಗಳಿಗೆ ಸಂಚಯನಗೊಳ್ಳುತ್ತವೆ. ಮೊದಲು ಇಲ್ಲಿ ಇಷ್ಟು ತಗ್ಗು ಇರುತ್ತೆ, ಇಲ್ಲೇ ನೀರು ಅಥವಾ ಈ ತಗ್ಗು ಪ್ರದೇಶ ಇರುತ್ತೆ. ಇಲ್ಲಿ ಹೇಗೆ ಈ ಪ್ರದೇಶ ಸವೆತಕ್ಕೆ ಹೋಗ್ತದೆ, ಆ ಎತ್ತರ ಏನಾಗುತ್ತೆ ಗೊತ್ತಾ? ಕಡಿಮೆ ಬರುತ್ತೆ. ಒಂದಾನೊಂದು ಕಾಲದೊಳಗ ಶಿಖರ ಇಲ್ಲಿರುತ್ತ, ಸವೆದು ಇಲ್ಲಿರುವಂತಹ ಇಷ್ಟು ಪ್ರದೇಶ ಏನಾಗುತ್ತೆ ಸಾಗಿ ಬಂದು ಇಲ್ಲಿ ಪದರಗಳ ರೂಪದೊಳಗ, ತಗ್ಗಿನೊಳಗ ಸಂಚಯನಗೊಳ್ಳುತ್ತದೆ. ಆದರೆ ಇಲ್ಲಿ ಹೇಗೆ ಎತ್ತರ ಕಡಿಮೆಯಾಗ್ತಾ ಬರ್ತದೆ ಅಂತ ಸಾಗಿ ಅಂದ್ರೆ ಮೊದಲೇನಿತ್ತು, ಇಲ್ಲಿ ನದಿಗಳು ಹೋಗುತ್ತಿತ್ತು. ಇದಿಷ್ಟು ಭಾಗ ಏನೈತಿ ಈಗ ಸವೆತಕ್ಕೀಡಾಗಿ ಖಾಲಿಯಾಗಿ ಹೋಗಿಬಿಡ್ತು. ಇದಿಷ್ಟು ದ್ರವ್ಯ, ಇಲ್ಲಿರುವಂತಹ ಇದಿಷ್ಟು ದ್ರವ್ಯ ಶಿಲೆಗಳ ರೂಪದಲ್ಲಿ, ಮಣ್ಣಿನ ರೂಪದಲ್ಲಿ, ಉಸುಕಿನ ರೂಪದಲ್ಲಿ, ಜೇಡಿಕಣಗಳ ರೂಪದಲ್ಲಿ, ಕೆಸರಿನ ರೂಪದಲ್ಲಿ ನದಿ ಜೊತೆಗೆ ಸಾಗಿ ಬಂದು ಬಿಡ್ತು. ಇದಿಷ್ಟು ಸಾಗಿ ಬಂದು ಇಲ್ಲಿ ಸಂಚಯನವಾಗ್ತದೆ. ಒಂದು ಕಾಲೊಳಗ ಇದು ಇಲ್ಲಿರುತ್ತ, ಆ ಕಾಲೊಳಗೆ ಇದು ತಗ್ಗು ಇಲ್ಲಿರುತ್ತ. ಇದಿಷ್ಟು ಬಂದು ಸಂಚಯನಗೊಂಡಾಗ ತಗ್ಗು ತುಂಬುವಂತ ಹೋಗುತ್ತದೆ. ಹಾಗಾದರೆ ಇದು ನಿರಂತರವಾಗಿ ಭೂಮಿ ಮೇಲೆ ಕೋಟ್ಯಾಂತರ ವರ್ಷಗಳ ನಡೆದೇ ಇರ್ತದೆ. ಇದಕ್ಕ ಒಂದು ಕೊನೆ ಅನ್ನೋದು ಇರ್ತದೆ. ಹಾಗಾದ್ರೆ ಇದು ಸಂಪೂರ್ಣ ಸವೆತಕ್ಕೀಡಾಗಿ ಇಂತಹ ಒಂದಾನೊಂದು ಅವಧಿಯೊಳಗ ಎತ್ತರವಾಗಿರುವಂತಹ ಶಿಖರ ಸಂಪೂರ್ಣ ಸವೆದು ಹೋಗಿ ಇಲ್ಲಿರುವಂತಹ ಎಲ್ಲಾ ವಸ್ತುಗಳು ಬಂದು ಈ ವಿಶಾಲವಾದ ತಗ್ಗಿನಲ್ಲಿ ಸಂಚಯನಗೊಂಡು ಈ ತಗ್ಗು ತುಂಬಿ ಹೋಗಿಬಿಡ್ತದೆ. ಆಗ ಇದೆಲ್ಲ ಸವೆದು ಕೆಳಗೊಂದು ಸಮತಟ್ಟಾದ ಪ್ರದೇಶವಾಗಿ ಬಿಡ್ತದೆ. ಇದಿಷ್ಟು ದ್ರವ್ಯಗಳು ಸಾಗಿ ಹೋಗಿ ಈ ತಗ್ಗು ಪ್ರದೇಶದಲ್ಲಿ ಸಂಚಯನಗೊಂಡು ಬಿಡ್ತವೆ. ಆಗ ಈ ಎತ್ತರವಾದ ಶಿಖರ ನಾಶವಾಗಿ ಹೋಯಿತು, ಈ ತಗ್ಗು ತುಂಬಿಕೊಂಡು ಬಿಡ್ತು. ಆಗ ಇದು ಭೂಮಿ ಮೇಲ್ಮೈ ತಿಳ್ಕೊಳ್ಳೋಣ. ಹಾಗಾದ್ರೆ ಇದಿಷ್ಟು ಪ್ರದೇಶ ಹೋದಾಗ ಮೊದಲು ಶಿಖರ ಇತ್ತಲ್ಲ ಹೋಗಿಬಿಡ್ತದೆ. ಹಾಗಾದ್ರೆ ಈ ಭಾಗ ಏನಾಗುತ್ತೆ? ಇದಿಷ್ಟು ದ್ರವ್ಯಗಳನ್ನು ತಗ್ಗಿನ ತುಂಬಿಬಿಟ್ಟು ಈ ಭಾಗ ಏನಾಗುತ್ತೆ? ಭಾರವಾಗಿರುತ್ತದೆ. ಆಗ ಭೂಮಿ ಅದೇ ಸ್ಥಿತಿಯಲ್ಲಿ ಇರಲಿಕ್ಕಾಗುವುದಿಲ್ಲ. ಇಲ್ಲಿ ಸಮತೋಲನ ತಪ್ಪಿ ಹೋಗಿರುತ್ತೆ. ಆಗೇನಾಗುತ್ತೆ? ಭೂಮಿ ಮೇಲ್ಮೈ ಅಸಮತೋಲನಗೊಳ್ಳುತ್ತದೆ. ಹಾಗಾದ್ರೆ ಭೂಮಿ ಮೇಲ್ಮೈ ಅಸಮತೋಲನಗೊಂಡ್ರೆ ಪುನಃ ಭೂಮಿಯ ಒಂದು ಲಕ್ಷಣ ಅಂತಂದ್ರೆ ಪುನಃ ಮತ್ತೆ ಅದು ತನ್ನ ಮೂಲ ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಹಗುರವಾದ ಭಾಗವಾಗಿ ಪರಿಣಮಿಸಿಬಿಟ್ಟು ಎಲ್ಲ ಸೆಳೆದು ಹೋಗಿ ಈ ಒಂದಾನೊಂದು ಕಾಲದಲ್ಲಿರುವ ತಗ್ಗು ತುಂಬಿ ಹೋಗಿ ಭಾರವಾಗಿ ಬಿಟ್ಟು
ಈ ಪದರಗಳ ಸಂಖ್ಯೆ ಅಧಿಕವಾದಾಗ ಈ ಕೆಳ ಪದರಿನ ಮೇಲೆ ಮೇಲಿನ ಪದರುಗಳಿಂದ ಒತ್ತಡ ಅಧಿಕವಾಗುತ್ತದೆ. ಒತ್ತಡ ಅಧಿಕವಾದಾಗ ಈ ಭಾಗ ಪುನಃ ಕೆಳಗ ಇಡೀ ಭಾಗ ಕೆಳಗೆ ಕುಸಿದು ಪುನಃ ಇದೇನಾಗುತ್ತೆ ಮೊದಲಿನಂತೆ ತಪ್ಪು ನಿರ್ಮಾಣವಾಗ್ತದೆ. ಹಾಗೆ ಯಾಕೆ ಕುಸಿತಪ್ಪ ಅಂತಂದ್ರೆ ಇಲ್ಲಿ ಶಿಲಾಪಾಕದ ವಲಯ ಕಂಡು ಬರ್ತದೆ ಭೂಮಿಯ ಒಳಗೆ. ಇದು ದ್ರವರೂಪಗಳು ಇರುತ್ತೆ, ಅಂದ್ರೆ ಘನರೂಪದ ವಸ್ತು ಇದ್ರ ಮೇಲೆ ಒತ್ತಡ ತಗ್ಗು ತುಂಬಿಬಿಡ್ತಾ ತಿಳ್ಕೊಳ್ರಿ. ತಗ್ಗು ತುಂಬಿದ್ರೆ ಇದಿಷ್ಟು ವಸ್ತು ಇಲ್ಲಿ ಬಂತ ತಗ್ಗು ತುಂಬಿಕೊಂಡ್ಬಿಡ್ತಾ ಇದ್ರ ಮೇಲೆ ಒತ್ತಡ ಉಂಟಾದಾಗ ಈ ವಸ್ತು ಈ ಪದಾರ್ಥಗಳು ಈ ಶಿಲಾಪಾಕದೊಳಗ ತಳ್ಳಲ್ಪಟ್ಟುಬಿಡ್ತಾವ, ಕೆಳಗ ಕುಸಿದು ಬಿಡ್ತಾವ. ಕುಸಿದಾಗ ಪುನಃ ಇದೇನು ನಿರ್ಮಾಣವಾಯಿತು, ಮತ್ತೆ ಮೊದಲೇ ತಗ್ಗು ನಿರ್ಮಾಣವಾಯಿತು. ಈ ಶಿಲಾಪಾಕದ ತಳ್ಳಲ್ಪಟ್ಟಂತ ಇದು ಇಲ್ಲೇ ಇರೋದಿಲ್ಲ, ಈ ಕಡೆ ಬಂದು ಪುನಃ ಈ ಹಗುರವಾದ ಭಾಗ ಇರ್ತದಲ್ಲ ಮತ್ತೆ ಈ ಭಾಗ ಮ್ಯಾಲೆ ಬಿಡುತ್ತೆ, ಮತ್ತೆ ಪುನಃ ಆಗಿದೆ ಏನಾಗುತ್ತೆ ಹಿಂದಿನಂತೆ ಎತ್ತರವಾದ ಬೆಟ್ಟ ಗುಡ್ಡ ಪರ್ವತ ನಿರ್ಮಾಣವಾಗಿರುತ್ತವೆ. ಮತ್ತೆ ಪಾಠ ಒಂದು ಮತ್ತೇನಾದ್ರೆ ಇದು ಎತ್ತರವಾದ ಪ್ರದೇಶ ಆಯಿತು, ಇಲ್ಲಿ ಸ್ವಲ್ಪ ಪ್ರದೇಶ ನಿರ್ಮಾಣವಾಯಿತು. ಪುನಃ ನಗ್ನಿಕಾಳ ಕಟ್ಟುಗಳ ಮೂಲಕ ಇದು ಸಮೇತ ಹೋಗ್ತದೆ. ಈ ದ್ರವ್ಯಗಳೆಲ್ಲ ಬಂದು ತಗ್ಗಿನಲ್ಲಿ ಸಂಚಯನಗೊಳ್ತಾ ಹೋಗ್ತವೆ. ಕ್ರಮೇಣ ಮುಂದೆ ಲಕ್ಷಾಂತರ ವರ್ಷಗಳಲ್ಲಿ ಇದು ಹಗುರವಾಗುತ್ತೆ, ಇದು ಭಾರವಾಗುತ್ತದೆ. ಇದು ಭಾರವಾದಾಗ ಪುನಃ ಇದು ಶಿಲಾಪಾಕದಲ್ಲಿ ಕುಸಿಯಲ್ಪಡ್ತದೆ. ಕುಸಿದು ಈ ಕಡೆ ಬಂದು ಪುನಃ ಹಗುರವಾದ ಭಾಗ ಮತ್ತೆ ಮೇಲೆ ಇರುತ್ತದೆ. ಇದು ನಿರಂತರವಾದ ಪ್ರಕ್ರಿಯೆ. ನಿರಂತರ ಅಂತಂದ್ರೆ ವರ್ಷಕ್ಕೊಮ್ಮೆ ಯಾರು ನಡೆಯೋದಲ್ಲ, ಲಕ್ಷಾಂತರ ವರ್ಷಗಳು ಬೇಕಾಗ್ತವೆ. ಆಗ ಇದನ್ನ ಇಲಾಸ್ಟಿಕ್ ರೀಬೌಂಡ್ ಥಿಯರಿ ಅಂತ ಹೇಳ್ತೇವೆ. ಅಂದ್ರೆ ಭೂ ಸಮತೋಲನವಾಗಲಿಕ್ಕೆ ಮತ್ತೆ ತಗ್ಗು ಪ್ರದೇಶಗಳು ಕುಸಿತಕ್ಕೀಡಾಗಿ ಹಗುರವಾದ ಉನ್ನತ ಪ್ರದೇಶಗಳು ಪುನಃ ಮೇಲಿರುತ್ತವೆ. ಹಾಗೆ ಕುಸಿತ ಮೇಲಿರಬೇಕಾದ್ರೆ ಇಲ್ಲಿ ಅಪಾರ ಪ್ರಮಾಣದ ಭೂಮಿ ಕಂಪನಕ್ಕೊಳಗಾಗ್ತದೆ. ಅದು ಭೂಕಂಪದ ಒಂದು ಕಾರಣವಾಗಿರುತ್ತದೆ. ಹಾಗಾಗಿ ಅದನ್ನ ಮರುಸ್ಥಿತಿ ಸ್ಥಾಪಕತ್ವ ಅಂತ ಕರೀತಾರೆ. ಅಂದ್ರೆ ಪುನಃ ಇದು ತಮ್ಮ ಮೂಲ ಸ್ಥಿತಿಗೆ ಬರ್ತದೆ, ಮರುಸ್ಥಿತಿ ಸ್ಥಾಪಕತ್ವ. ಇನ್ನು ಕೊನೆಯದಾಗಿ ಮಾನವನ ಚಟುವಟಿಕೆಗಳಿಂದ ಭೂಕಂಪಗಳು ಸಂಭವಿಸ್ತವೆ. ಅದೆಲ್ಲ ನಿಮ್ಗೆ ಈ ವಿದ್ಯಾರ್ಥಿಗಳಿಗೆ ಗೊತ್ತಿದ್ದೇ ಇರ್ತದೆ. ಏಕಪ್ಪ ಅಂತಂದ್ರೆ ಮಾನವನು ಅಭಿವೃದ್ಧಿಯ ನೆಪದೊಳಗ ಪ್ರಕೃತಿಯಲ್ಲಿ ಅಪಾಯಕಾರಿ ಪ್ರಮಾಣಗಳು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲ ಮಾನವರು. ಒಂದು ಕಡೆ ಅಭಿವೃದ್ಧಿ ಬೇಕು, ಆದರೆ ಅದಕ್ಕೊಂದು ಮಿತಿ ಇರ್ತದೆ. ನಾವು ಅತಿ ಆಸೆ ದುರಾಸೆಯಿಂದ ಪರಿಸರದಲ್ಲಿ ಅಪಾರ ಪ್ರಮಾಣದ ಹಾನಿಯನ್ನುಂಟು ಮಾಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಒಂದು ಪ್ರಧಾನ ಕಾರಣ ಏನಪ್ಪಾ ಅಂದ್ರೆ ಮಾನವ ಕಾರಣ ಜ್ವಾಲಾಮುಖಿಗೆ. ನಾವು ಬೆಳೆಯುತ್ತಿರುವಂಥ ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡಬೇಕು. ನಾವು ಕೃಷಿ ಉತ್ಪಾದನೆ ಹೆಚ್ಚಿಸಲೇಬೇಕು, ಆಹಾರ ಧಾನ್ಯ ಉತ್ಪಾದನೆ ಹೆಚ್ಚಿಸಬೇಕು. ನಮ್ಗೆ ಬಟ್ಟೆ ಬೇಕು, ಬಟ್ಟೆ ತಯಾರಿಕೆಗೆ ಕೃಷಿಯಿಂದಲೇ ಬರುವಂಥ ಹತ್ತಿ, ರೇಷ್ಮೆ, ಸೆಣಬು ಇತರೆ ಕೃಷಿ ಬೆಳೆಗಳು ನಮ್ಗೆ ಬೇಕಾಗ್ತವೆ. ಕೃಷಿಯನ್ನು ಅಭಿವೃದ್ಧಿಪಡಿಸಲೇಬೇಕು. ಇನ್ನಿತರೆ ನಮ್ಮ ಆಸೆ ಆಕಾಂಕ್ಷೆಗಳಾಗಿ ಮತ್ತೆ ನಾವು ಕೃಷಿಯನ್ನೇ ಅವಲಂಬಿಸಬೇಕಾಗ್ತದೆ. ಪ್ರತಿನಿತ್ಯ ಒಂದು ನಾವು ಸಾಸಿವೆ, ಜೀರಿಗೆ, ಎಣ್ಣೆ, ನಾವು ದಿನ ಅಡಿಗೆ ಮಾಡುವಂಥ ಪದಾರ್ಥಗಳಿಗೆ, ಆಹಾರ ಪದಾರ್ಥಗಳಿಗೆ, ನಮ್ಮ ಬಟ್ಟೆಗಳಿಗೆ, ನಾವು ಹಚ್ಕೊಳ್ಳುವಂಥ ತಲೆ ಎಣ್ಣೆ, ಸೋಪು, ಇವೆಲ್ಲವೂ ನಾವು ಕೃಷಿ ಮೂಲದಿಂದ ಬರುವಂತಹ ಕಚ್ಚಾ ಪದಾರ್ಥಗಳನ್ನೇ ಅವಲಂಬಿಸಿದ್ದೇವೆ. ಹಾಗಾಗಿ ನಾವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸೋದು ಅನಿವಾರ್ಯವಾಗಿದೆ. ಹಾಗೆ ಕೃಷಿ ಉತ್ಪಾದನೆ ಹೆಚ್ಚಿಸಬೇಕಪ್ಪ ಅಂತಂದ್ರೆ ನೀರಾವರಿ ಅಸ್ತಿತ್ವಕ್ಕೆ ಬರ್ತದೆ. ನೀರಾವರಿ ಅಸ್ತಿತ್ವಕ್ಕೆ ಬಂದಾಗ ನಾವು ಅವೈಜ್ಞಾನಿಕ ಮಾದರಿಯಲ್ಲಿ ನೀರಾವರಿ ಮಾಡಕತ್ತಿಬಿಟ್ಟಿವಿ. ದುರಾಸೆಯಿಂದ ದೊಡ್ಡ ದೊಡ್ಡ ಅಣೆಕಟ್ಟು ಕಟ್ಟಕತ್ತಿದ್ವಿ. ಸುಮ್ಮನೆ ನದಿಯು ಒಂದು ತನ್ನ ಮಾರ್ಗದಲ್ಲಿ ಹರಿದು ಹೋಗಿ ಸಮುದ್ರಕ್ಕೆ ಸೇರಿ ಅಂತ್ಯಗೊಳ್ತದೆ. ಆ ಹರಿಯುವಂತ ನದಿಗೆ ನಾವು ಅಡ್ಡವಾಗಿ ಅಣೆಕಟ್ಟು ಕಟ್ಟಿದಾಗ, ಪ್ರವಾಹವನ್ನು ತಡೆಗಟ್ಟಿದಾಗ ಆ ಹರಿಯುವಂತ ನದಿ ಏನಾಗುತ್ತಾ ತಟಸ್ಥವಾಗಿ ವಿಶಾಲವಾದ ಜಲಾಶಯಗಳು ನಿರ್ಮಾಣವಾಗ್ತವೆ. ವಿಶಾಲವಾದ ಜಲಾಶಯಗಳು ನಿರ್ಮಾಣವಾದಾಗ ನೀರು ನಿರಂತರವಾಗಿ ಅಲ್ಲಿ ನಿಂತು ಬಿಡ್ತದೆ. ನೀರು ನಿಂತು 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 10, 15, 20 ವರ್ಷದವರೆಗೆ ನೀರು ನಿಂತು ಪರ್ಕೋಲೇಷನ್ ಕರಿತೀವಿ. ಆ ನೀರು ಸೀಳುಗಳ ಮೂಲಕ ಭೂಮಿ ಒಳಗಡೆ ಸೇರ್ತಾ ಹೋಗ್ತದೆ. ಭೂಮಿ ನೆನ್ಕೊಂತ ಭೂಮಿಯೊಳಗೆ ನೀರು ಇಟ್ಟಿಕೊಂತ ಹೋಗ್ತದೆ. ಹಾಗಾದ್ರೆ ಆ ಭೂಮಿಯಲ್ಲಿ ಈ ಜಲಾಶಯ ನಿರ್ಮಾಣವಾಗಿತ್ತಪ್ಪ ಅಂತಂದ್ರೆ ಈ ಕೆಳಗ ಈ ಶಿಲಾಪಾಕದ ವಲಯ ಕಂಡು ಇಲ್ಲಿರುವಂತ ನೀರು ಕೆಳಗ ಹೀರ್ಕೊಂತ ಕೆಳಮುಖವಾಗಿ ಹೋಗಿರುತ್ತೆ. ಆಗ ಇಲ್ಲಿರುವಂತ ಭೂಮಿ ಏನಾಗುತ್ತೆ, ನೀರು ಹೀರ್ಕೊಂಡ್ರೆ ಅಭದ್ರವಾಗುತ್ತೆ. ಈ ನೀರು ಹೋಗಿ ಹೋಗಿ
ಕೊನೆ ಏನಾಗುತ್ತೆ, ಈ ಶಿಲಾಪಾಕಕ್ಕೆ ಏನಾದರೂ ಸಂಪರ್ಕ ಬಂದುಬಿಡ್ತೇವೆ ಅಂತಂದ್ರೆ ಇಲ್ಲಿರುವಂತಹ ನೀರಾವಿ ಶಿಲಾಪಾಕ ಹೊರಬರಲು ಪ್ರಯತ್ನ ಮಾಡ್ತದೆ. ಆಗ ಇಲ್ಲಿ ಏನಾಗುತ್ತೆ, ಭೂಕಂಪ ಉಂಟಾಗ್ತದೆ. ಆಮೇಲೆ ವಿಶಾಲವಾದ ಪ್ರದೇಶ ಸುಮ್ಮನೆ ಇಷ್ಟು ಮಾರ್ಗಗಳ ಮೇಲೆ ಹರಿದು ಹೋಗ್ತಾ ಇರುತ್ತೆ. ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಒಂದಿಷ್ಟು ಇದರೊಳಗೆ ನದಿ ಹರಿದು ಹೋಗುತ್ತೆ. ಅದನ್ನು ನಾವು ಆಣೆ ಕಟ್ಟಿದ್ರೆ ಇದಿಷ್ಟು ಭಾಗಗಳು ಏನಾಗುತ್ತೆ, ನೀರು ಸಂಗ್ರಹವಾಗಿರ್ತದೆ. ಅದು ಒಳಗೆ ಸೇರಿ ನೆನೆಯೋದು ಒಂದು ಕಡೆ, ಇನ್ನೊಂದು ಕಡೆ ಭೂಮಿ ಮೇಲೆ ನೀರು ನಿಂತಿದ್ದು ಭಾರ ಜಾಸ್ತಿ ಆಗುತ್ತೆ, ಒತ್ತಡ ಅಧಿಕವಾಗುತ್ತೆ. ಅಣೆಕಟ್ಟು ಕಟ್ಟಬೇಕಾದ್ರೆ ನಾವು ಸಾಕಷ್ಟು ಆಳವಾಗಿ ತೋಡಿ ಬೃಹತ್ ಪ್ರಮಾಣದ ಅಣೆಕಟ್ಟು ಕಟ್ಟಿದಾಗ ಅಲ್ಲಿ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡದಿಂದಾಗಿ ಭೂಮಿ ಅಭದ್ರವಾಗುತ್ತೆ, ಅಲ್ಲಿ ಸ್ಥಳೀಯ ಸೀಳುಗಳ ನಿರ್ಮಾಣವಾಗ್ತವೆ. ಆಗ ಭೂಮಿ ದುರ್ಬಲಗೊಂಡು ಭೂಕಂಪ ಸಂಭವಿಸಲಿಕ್ಕೆ ಒಂದು ಕಾರಣವಾಗ್ತದೆ. ಇತ್ತೀಚೆಗೆ ಕೊಯ್ನಾ ಅಣೆಕಟ್ಟು, ಲಾತೂರ್ ಭೂಕಂಪ ಅಂತ ಅಣೆಕಟ್ಟೆ ಕಾರಣ ಅಂತ ವಿಜ್ಞಾನಿಗಳು ವಿಶ್ಲೇಷಣೆ ಮಾಡ್ತಾರೆ. ಹೀಗೆ ಎಲ್ಲೆಲ್ಲಿ ಇಂದು ಬೃಹತ್ ಪ್ರಮಾಣದ ಅಣೆಕಟ್ಟೆಗಳು ಅದಾವಲ್ಲ, ಆ ಅಣೆಕಟ್ಟಿನ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಭೂಕಂಪವಾಗಲಿಕ್ಕೆ ಪ್ರಾರಂಭವಾಗಿವೆ, ಸ್ಥಳೀಯ ಸೀಳುಗಳು ನಿರ್ಮಾಣವಾಗಿವೆ. ಅದು ಒಂದು. ಏನಿದ್ದು ಗಣಿಗಾರಿಕೆ, ಲಂಬಕೂಪ ಗಣಿಗಾರಿಕೆ ಅಂತ ಕರಿತೇವೆ. ಭೂಮಿಯ ತೋಟ ಆಳಕ್ಕೆ ಹೋಗಿಬಿಡ್ತೇವೆ. ಆಳಕ್ಕೆ ಹೋದಂಗೆಲ್ಲ ಭೂಮಿ ತಗ್ಗು ಬಿದ್ದು ನೀರು ನಿಂತು ಅಂತರ್ಜಲ ಮೇಲೆ ಬರಲಿಕ್ಕೆ ಶುರುವಾಗುತ್ತೆ. ಶಿಲಾಪಾಕಕ್ಕೆ ನಾವು ಸಮೀಪಕ್ಕೆ ಹೋಗ್ತೇವೆ, ಭೂಮಿ ಅಭದ್ರವಾಗುತ್ತೆ. ಅಲ್ಲಿ ಭೂಮಿ ಕಂಪನವಾಗಲಿಕ್ಕೆ ಸಾಧ್ಯ ಹೆಚ್ಚಿಗೆ, ಪಾಸಿಬಿಲಿಟೀಸ್ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ. ಹಾಗಾಗಿ ಆ ಗಣಿಗಾರಿಕೆಯಿಂದಾಗಿ ಈ ಸುಮಾರು ಪ್ರಪಂಚದಲ್ಲಿ ಆಳವಾದ ಗಣಿಗಾರಿಕೆ, ನಮ್ಮದು ಕೋಲಾರದ ಚಿನ್ನದ ಗಣಿಗಳು ಅತಿ ಆಳಕ್ಕೆ ಹೋಗಿಬಿಟ್ಟವಂಥವೆಲ್ಲ. ಅಲ್ಲಿ ಒಳಗಡೆ ಹೋದ್ರೆ ಮಾನವ ಉಸಿರಾಟಕ್ಕೆ ಆಕ್ಸಿಜನ್ ತಗೊಂಡು ಹೋಗ್ಬೇಕಂತ ಅಲ್ಲಿ ಅಷ್ಟು ಆಳಕ್ಕೆ ಹೋಗಿಬಿಟ್ಟಿದ್ದಾನೆ ಮಾನವ. ಹಾಗಾಗಿ ಅಲ್ಲಿ ಭೂಮಿ ಅಭದ್ರವಾಗಿರುತ್ತೆ ಗಣಿಗಾರಿಕೆಯಿಂದ. ಇನ್ನು ಅಣ್ವಸ್ತ್ರ ಸ್ಫೋಟ, ಈಗ ಪರಸ್ಪರ ರಾಷ್ಟ್ರಗಳ ಮಧ್ಯೆ ಪೈಪೋಟಿ ನಡೆದು ಬಿಟ್ಟವು. ಯುದ್ಧಕ್ಕೆ ಎಲ್ಲ ರಾಷ್ಟ್ರಗಳು ಸನ್ನದ್ಧವಾಗಿ ಬಿಡ್ತಾವ. ಅದರಿಂದ ಅಣ್ವಸ್ತ್ರಗಳನ್ನ ಸಂಗ್ರಹ ಮಾಡಿಕೊಳ್ತಾವ, ಅವನು ಪ್ರಯೋಗ ಮಾಡ್ತವೆ. ಆಗ ಅಪಾರ ಪ್ರಮಾಣದ ರಾಸಾಯನಿಕವನ್ನು ಭೂಮಿಯೊಳಗೆ ಹುಗಿದು ಆ ಸ್ಫೋಟಗೊಳಿಸಿ ಪ್ರಯೋಗ ಮಾಡಬೇಕಾದ್ರೆ ಸ್ಫೋಟನೆಯ ರಭಸಕ್ಕೆ ಅಲ್ಲಿರುವಂಥ ಭೂಮಿಯು ಕಂಪನಕ್ಕೆ ಒಳಗಾಗ್ತದೆ. ಅಣ್ವಸ್ತ್ರ ಸ್ಫೋಟನೆಯ ಪ್ರಯೋಗಕ್ಕೆ ಇಂದು ಭೂಮಿಯು ಸಡಿಲವಾಗಿ ಶುರುವಾಗಿದೆ. ಆಮೇಲೆ ಭೂ ಅಗೆತ, ನಾವು ಎಲ್ಲೆಂದರಲ್ಲಿ ನಾವು ಪ್ರತಿದಿನ ನಮ್ಮ ಗ್ರಾಮಗಳು, ನಗರಗಳಿರ್ಬೋದು, ಯಾವುದೇ ಒಂದು ನಿರ್ಮಾಣ ಕಾರ್ಯಗಳಿಗೆ ಪ್ರತಿದಿನ ಭೂಮಿಯನ್ನ ಸಿಕ್ಕಾಪಟ್ಟಿ ಮನಸ್ಸು ಇಚ್ಛೆ ಅಗೀತಾ ಹೋಗ್ತೇವೆ. ಆದ್ರೆ ಅಗೀತಾ ಹೋದಾಗ ಅಲ್ಲಿ ಭೂಮಿಯನ್ನು ಸಡಿಲ ಮಾಡಿಬಿಡ್ತೇವೆ. ಒಂದು ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕಪ್ಪ ಅಂದ್ರೆ ನಾವು ಬುನಾದಿ ಅಂತೇವೆ, ಅದನ್ನು ತೋಡ್ಬೇಕಾಗತ್ತ. ಆ ಬುನಾದಿ ತೋಡ್ಕೊಂತ ಹೋದಂಗೆಲ್ಲ ಅಲ್ಲಿರುವಂತ ಗಟ್ಟಿಯಾದ ನೆಲವನ್ನು ಕಡಿದು ಬೇರೆ ಕಡೆ ಹಾಕ್ತೇವೆ. ಅಲ್ಲಿಗೆ ಒಂದು ಗುಡ್ಡ ಬೆಟ್ಟ ಕಡಿದು ಕಡಿ ತಗೊಂಡು ಬಂದು ತುಂಬುತ್ತೇವೆ. ಇಲ್ಲಿ ವಸ್ತು ಅಲ್ಲಿ ಹೋಯ್ತು, ಆ ಬೆಟ್ಟದ ವಸ್ತು ಇಲ್ಲಿ ಬಂತು. ಇದು ಅಸಮತೋಲನ, ಅದು ಅಸಮತೋಲನ, ಅಲ್ಲೂ ಅಭದ್ರ ವಲಯ, ಇಲ್ಲೂ ಅಭದ್ರ ವಲಯ. ಹಾಗಾಗಿ ಭೂಮಿಯ ಕವಚದಲ್ಲಿ ಸೀಳುಗಳ ನಿರ್ಮಾಣವಾಗಲಿಕ್ಕೆ ಸಾಧ್ಯತೆಗಳು ಹೆಚ್ಚಿಗೆ ಆಗ್ತವೆ. ಹಾಗೆ ಅಂತ ಒಂದು ನಿರ್ಮಾಣ. ಆಮೇಲೆ ಇಂದು ಬೃಹತ್ ಪ್ರಮಾಣದ ಸುರಂಗಗಳ ನಿರ್ಮಾಣ ಮಾಡ್ತೇವೆ ನಾವು. ಕೊಳವೆ ಮಾರ್ಗಗಳು ಹಾಕಲಿಕ್ಕೆ ಅಥವಾ ರೈಲುಗಳನ್ನೇ ಸುರಂಗದಲ್ಲಿ ಓಡಿಸೋದು. ಉದಾಹರಣೆಗೆ ಪಶ್ಚಿಮ ಘಟ್ಟ ಕೊಂಕಣ ರೈಲ್ವೆ, ಅಲ್ಲಿ ನೂರಾರು ಸುರಂಗ ಮಾರ್ಗಗಳು ಕಂಡು ಬರ್ತವೆ. ಆ ನಮ್ಮ ಒಂದು ಕಡೆ ಆರ್ಥಿಕ ಪ್ರಗತಿಗೆ ಅದು ಅನಿವಾರ್ಯ, ಆದರೆ ಮಿತಿಮೀರಿದ ಆರ್ಥಿಕ ಪ್ರಗತಿಗೆ ನಾವು ಮನಸ್ಸೋತಾಗ ಇಂತಹ ಒಂದು ಬೃಹತ್ ಪ್ರಮಾಣದ ಯೋಜನೆಗಳಿಂದಾಗಿ ನಾವು ಭೂ ಮೇಲ್ಮೈಯನ್ನು ಸಡಿಲಗೊಳಿಸಿದಾಗ ಆ ಸುರಂಗಗಳಂತಹ ಮಾರ್ಗಗಳಿಂದಾಗಿ ಅವುಗಳನ್ನು ಸ್ಫೋಟಗೊಳಿಸುವುದರಿಂದ, ಕಟ್ಟು ಮಾಡೋದ್ರಿಂದ ಆ ಭೂಮಿ ಅಭದ್ರವಾಗಿ ಅಲ್ಲಿ ಕಂಪನ ಆಗಲಿಕ್ಕೆ ಸಾಧ್ಯತೆಗಳು ಅಧಿಕವಾಗಿವೆ. ಹೀಗೆ ಮಾನವನ ಆರ್ಥಿಕ ಚಟುವಟಿಕೆಗಳಿಂದ ಇತ್ತೀಚೆಗೆ ಭೂಕಂಪಗಳ ಸಾಧ್ಯತೆ ಅಧಿಕವಾಗಿದೆ. ಹೀಗೆ ಒಟ್ಟಾರೆ ಈ 5 ಕಾರಣಗಳಿಂದಾಗಿ ಭೂಕಂಪಗಳು ಸಂಭವಿಸುತ್ತವೆ ಎನ್ನುವುದು ಇತ್ತೀಚಿನ ಅನ್ವೇಷಣೆಗಳ ಪ್ರಕಾರ ವಿಜ್ಞಾನಿಗಳ ಒಂದು ವಿಶ್ಲೇಷಣೆಯಾಗಿರುತ್ತದೆ. ಇದು ಭೂಕಂಪದ ಕಾರಣಗಳು ಅಂತೇಳಿ. ಇನ್ನು ಮುಂದಿನ ಅವಧಿಯೊಳಗೆ ಭೂಕಂಪದ ಪ್ರಕಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡೋಣ. ಅಂದ್ರೆ ಒಂದೇ ಪ್ರಕಾರ ಭೂಕಂಪ ಸಂಭವಿಸೋದಿಲ್ಲ, ಅವುಗಳಿಗೆ ಬೇರೆ ಬೇರೆ ಕಾರಣ ಇರ್ತಾವಲ್ಲ, ಬೇರೆ ಬೇರೆ ರೀತಿಯ ತೀವ್ರತೆಯ ಭೂಕಂಪಗಳು ಉಂಟಾಗ್ತವೆ. ಅದನ್ನು ಮುಂದಿನ ಅವಧಿಯೊಳಗೆ ಚರ್ಚೆ ಮಾಡೋಣ.